ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ವಿಡಿಯೋದಲ್ಲಿ ಫೆಬ್ರವರಿ 28 ಮತ್ತು 29 ಒಂದು ಕನ್ನಡ ಪ್ರಶ್ನೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಒಳ್ಳೆಯ ಜೋಶೊಂದಿಗೆ ಇವತ್ತಿನ ಒಂದು ಕನ್ನಡ ಪ್ರಶ್ನೆ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ ಅಂತ ಕೇಳಿದಾರೆ. ನೋಡಿ, ಲೋಕಪಾಲ ಸಂಸ್ಥೆಯ ಮುಖ್ಯಸ್ಥರಾಗಿ ನೇಮಕಗೊಂಡವರು ಯಾರು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ AM ಖಾನ್ವಿಲ್ಕರ್ ಈಸ್ ದ ರೈಟ್ ಆನ್ಸರ್. ನೋಡ್ರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಅರ್ಥ ಆಯ್ತಾ? ನಿಮ್ಮ ಮುಂದೆ ಬರ್ತಕ್ಕಂಥ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಇದರ ಮೇಲೆ ಪ್ರಶ್ನೆಯನ್ನ ಕೇಳಬಹುದು. ಅರ್ಥ ಆಯ್ತಾ? ನಿಮ್ಮ ಒಂದು KS ಒಂದು ಪ್ರಿಲಿಮ್ಸ್ ಎಕ್ಸಾಮಿನೇಷನ್, ಅರ್ಥ ಆಯ್ತಾ? KS ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಅಲ್ಲಿ ನಿಮಗೆ ಪೇಪರ್ 1 ಅಲ್ಲೂ ಕೇಳಬಹುದು ಅಥವಾ ಪೇಪರ್ 2 ಅಲ್ಲೂ ಕೇಳಬಹುದು, ಅಥವಾ ನಿಮಗೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮಿನೇಷನ್ ಏನಿದೆ ಸೊ ಅದರಲ್ಲಿ ಕೇಳಬಹುದು VA. ತದನಂತರದಲ್ಲಿ ನಿಮಗೆ ರೀಸೆಂಟ್ ಆಗಿ ಏನಾಗಿದೆ ಅಂದ್ರೆ ಒಂದು ಸರ್ವೇಯರ್ ಎಕ್ಸಾಮಿನೇಷನ್ ಅಂದ್ರೆ ಸರ್ವೇಯರ್ ನೋಟಿಫಿಕೇಶನ್ ಕೂಡ ಹೊರಬಂದಿದೆ. ಸೊ ಅದಕ್ಕೂ ಕೂಡ ಏನಾಗುತ್ತೆ, ಹೆಲ್ಪ್ ಆಗುತ್ತೆ. ಮತ್ತು PC PSI ಎಕ್ಸಾಮಿನೇಷನ್ ಅದಕ್ಕೂ ಕೂಡ ಹೆಲ್ಪ್ ಆಗಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಮತ್ತು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ನೋಡಿ, ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇಲ್ಲಿ ಭಾರತದಲ್ಲಿ ನಾವು ವಿವಿಧ ಒಂದು ಹುದ್ದೆಗಳ ಅಥವಾ ವಿವಿಧ ಸಂಸ್ಥೆಗಳನ್ನು ನೋಡ್ತಾ ಬಂದಾಗ ಪ್ರಮುಖವಾಗಿ ನಾವು ಇಲ್ಲಿ 3 ತರ ಸಂಸ್ಥೆಗಳನ್ನು ನೋಡ್ತೀವಿ. ಒಂದು ಸ್ಟ್ಯಾಚ್ಯುಟರಿ ಬಾಡಿ ಅಂತ ಹೇಳ್ತೀವಿ. ಸೊ ವಾಟ್ ಡಸ್ ಮೀನ್ ಬೈ ಸ್ಟ್ಯಾಚ್ಯುಟರಿ ಬಾಡಿ ಅಂದ್ರೆ ಕನ್ನಡದಲ್ಲಿ ಇದಕ್ಕೆ ಶಾಸನಬದ್ಧ ಸಂಸ್ಥೆಗಳಂತ ಹೇಳ್ತೀವಿ. ಇನ್ನು ತದನಂತರದಲ್ಲಿ ಇನ್ನೊಂದು ಏನಂದ್ರೆ ನಾವು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಕಾನ್ಸ್ಟಿಟ್ಯೂಷನಲ್ ಬಾಡಿ. ತದನಂತರದಲ್ಲಿ ಇಲ್ಲಿ ಅಂದ್ರೆ ಒಂದು ಎಕ್ಸಿಕ್ಯೂಟಿವ್ ಆರ್ಡರ್. ಅರ್ಥ ಆಯ್ತಾ? ಎಕ್ಸಿಕ್ಯೂಟಿವ್ ಆರ್ಡರ್ ಇಂದ ಸ್ಥಾಪನೆ ಮಾಡಿರ್ತಕ್ಕಂಥ ಸಂಸ್ಥೆಗಳು. ಅಟ್ ಮೀನ್ಸ್ ದ್ಯಾಟ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತಾನು ಹೇಳ್ತೀವಿ, ಅಥವಾ ಎಕ್ಸಿಕ್ಯೂಟಿವ್ ಆರ್ಡರ್ ಇಂದ ಸ್ಥಾಪನೆ ಆಗಿರ್ತಕ್ಕಂಥ ಸಂಸ್ಥೆಗಳು. ಒಟ್ಟಾರೆಯಾಗಿ 3 ತರ ಸಂಸ್ಥೆಗಳನ್ನ ನಾವು ನೋಡ್ತೀವಿ. ಸೊ ಅದರಲ್ಲಿ ಈ ಒಂದು ಲೋಕಪಾಲ್ ಅಂತಕ್ಕಂಥದ್ದು, ಅರ್ಥ ಆಯ್ತಾ? ಲೋಕಪಾಲ್ ಅಂತಕ್ಕಂಥದ್ದು ಇಟ್ ಈಸ್ ಒನ್ ಆಫ್ ದಿ ಸ್ಟ್ಯಾಚ್ಯುಟರಿ ಬಾಡಿ. ಇದು ಒಂದು ಶಾಸನಬದ್ಧ ಸಂಸ್ಥೆಯಾಗಿದೆ. ಸಿಮಿಲರ್ಲಿ ಇನ್ನೊಂದು ಯಾವ್ದು ಬರುತ್ತೆ, ಲೋಕಾಯುಕ್ತ ಬರುತ್ತೆ. ಸೊ ಲೋಕಾಯುಕ್ತ ಆಲ್ಸೋ ಇಟ್ ಈಸ್ ಒನ್ ಆಫ್ ದಿ ಸ್ಟ್ಯಾಟ್ಯುಟರಿ ಬಾಡಿ. ಇದೊಂದು ಶಾಸನಬದ್ಧ ಸಂಸ್ಥೆಯಾಗಿದೆ, ಲೋಕಪಾಲ್ ಮತ್ತು ಲೋಕಾಯುಕ್ತ. ಸೊ ಲೋಕಪಾಲ್ ಮತ್ತು ಲೋಕಾಯುಕ್ತದ ಒಂದು ಪ್ರಮುಖ ಕೆಲಸ ಏನಂದ್ರೆ ಸಿಂಪಲ್ ಆಗಿ ಗೊತ್ತಿರಲಿ. ಲೋಕಪಾಲ್ ಏನಂದ್ರೆ ಟಾಪ್ ಅಂತ ಅರ್ಥ. ಲೋಕಪಾಲ್ ಅಂದ್ರೆ ಟಾಪ್, ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಇನ್ನ ಲೋಕಾಯುಕ್ತ ಅಂದ್ರೆ ಬಾಟಮ್ ಅಂತ ಹೇಳ್ತೀವಿ. ಸೊ ವಾಟ್ ಡಸ್ ಇಟ್ ಮೀನ್? ಅದರ ಅರ್ಥ ಟಾಪ್ ಅಂದ್ರೆ ಲೋಕಪಾಲ್ ಅಂದ್ರೆ ಕೇಂದ್ರ ಮಟ್ಟದ ಒಂದು ಭ್ರಷ್ಟಾಚಾರಗಳನ್ನ ತನಿಖೆ ಮಾಡುತ್ತೆ. ಅರ್ಥ ಆಯ್ತಾ? ಕೇಂದ್ರ ಮಟ್ಟದ ಭ್ರಷ್ಟಾಚಾರಗಳನ್ನ ತನಿಖೆ ಮಾಡಲು ಲೋಕಪಾಲ್ ಅಂತಕ್ಕಂಥ ಸಂಸ್ಥೆ ಇದ್ದರೆ, ರಾಜ್ಯ ಮಟ್ಟದ ಭ್ರಷ್ಟಾಚಾರವನ್ನ ಸರ್ಕಾರದ ತಡೆಗಟ್ಟುಗೋಸ್ಕರ ಲೋಕಾಯುಕ್ತ ಅಂತಕ್ಕಂಥ ಸಂಸ್ಥೆ ಇದೆ. ಇತ್ತೀಚೆಗೆ ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು ಲೋಕಪಾಲ್ ಅಂತಕ್ಕಂಥ ಸಂಸ್ಥೆ. ಇದು ಶಾಸನಬದ್ಧ ಸಂಸ್ಥೆ ಅಂತ ನಾನು ಹೇಳಿದ್ದೀನಿ. ಈ ಸಂಸ್ಥೆಯ ಒಂದು ಮುಖ್ಯಸ್ಥರಾಗಿ AM ಖಾನ್ವಿಲ್ಕರ್ ಅವರನ್ನ ನೇಮಕ ಮಾಡಲಾಗಿರ್ತಕ್ಕಂಥದ್ದು. ಫಸ್ಟ್ ಇಷ್ಟು ನಿಮಗೆ ತಲೆಯಲ್ಲಿ ಅಚ್ಚಳವಾಗಿ ಇರಬೇಕು. ಅರ್ಥ ಆಯ್ತಾ? ಮುಂದೆ ನೋಡ್ತಾ ಹೋಗೋಣ. ನೋಡಿ, ಕೇಂದ್ರ ಸರ್ಕಾರ ಮಟ್ಟದಲ್ಲಿ ಭ್ರಷ್ಟಾಚಾರ ಪ್ರಕರಣಗಳನ್ನ ತನಿಖೆ ಮಾಡುವ ಒಂದು ಲೋಕಪಾಲ್ ಸಂಸ್ಥೆಯ ಮುಖ್ಯಸ್ಥರಾಗಿ ಸುಪ್ರೀಂ ಕೋರ್ಟ್ನ ಒಂದು ನಿವೃತ್ತ ಮುಖ್ಯ ನ್ಯಾಯಾಧೀಶ AM ಖಾನ್ವಿಲ್ಕರ್ ಅವರನ್ನ ನೇಮಕ ಮಾಡಲಾಗಿದೆ. ಅರ್ಥ ಆಯ್ತಾ? ಸುಪ್ರೀಂ ಕೋರ್ಟ್ನ ನಿವೃತ್ತ ಮುಖ್ಯ ಮೂರ್ತಿಗಳನ್ನೇ ಇವರನ್ನ ಆಯ್ಕೆ ಮಾಡಲಾಗುತ್ತೆ. ಸೊ ಅಂಥವರಲ್ಲಿ ಯಾರಂದ್ರೆ AM ಖಾನ್ವಿಲ್ಕರ್ ಅವರನ್ನ ಆಯ್ಕೆ ಮಾಡಲಾಗಿದ್ದು, ಇದಲ್ಲದೆ ಕರ್ನಾಟಕ ನಿವೃತ್ತ ನ್ಯಾಯಾಧೀಶ ಲಿಂಗಪ್ಪ ನಾರಾಯಣ ಸ್ವಾಮಿ ಅಂತಕ್ಕಂಥವ್ರು, ಇನ್ನು ಕರ್ನಾಟಕದ ಹೈಕೋರ್ಟ್ ನಿವೃತ್ತ ಮುಖ್ಯ ನ್ಯಾಯಾಧೀಶ ಆಗಿರ್ತಕ್ಕಂಥ ರಿತುರಾಜ್ ಅವಸ್ಥಿ ಅವರನ್ನ, ಹಾಗೂ ಕರ್ನಾಟಕದ ನ್ಯಾಯಮೂರ್ತಿ ಆಗಿರ್ತಕ್ಕಂಥ ಸಂಜಯ್ ಯಾದವ್ ಅವರನ್ನ ನ್ಯಾಯಾಂಗ ಸದಸ್ಯರಾಗಿ ನೇಮಿಸಲಾಗಿದೆ. ಅಂದ್ರೆ ಒಂದು ಫ್ಯಾಕ್ಟ್ ತಮ್ಮ ತಲೆಯಲ್ಲಿ ಇರ್ಬೇಕೇನಂದ್ರೆ, ಈ ಲೋಕಪಾಲ್ ಅಂತಕ್ಕಂಥ ಸಂಸ್ಥೆ ಸ್ಟ್ಯಾಟ್ಯುಟರಿ ಬಾಡಿ ಅಂತ ಹೇಳಿದೆ, ಕೇಂದ್ರ ಮಟ್ಟದ ಭ್ರಷ್ಟಾಚಾರಗಳನ್ನ ತಡೆಗಟ್ಟಲು ಒಂದು ಇರ್ತಕ್ಕಂಥ ಸಂಸ್ಥೆ ಅಂತ ನಾನು ಹೇಳಿದೆ. ಈ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಸದಸ್ಯರುಗಳಲ್ಲಿ 2 ವಿಧದ ಸದಸ್ಯರುಗಳು ಇರ್ತಾರೆ. ಒಂದು ನ್ಯಾಯಾಂಗ ಸದಸ್ಯರಂತ ಇರ್ತಾರ, ಇನ್ನೊಂದು ಯಾವ್ದಂದ್ರೆ ನ್ಯಾಯಾಂಗೇತರ ಸದಸ್ಯರಂತ ಇರ್ತಾರ. ಸೊ ನ್ಯಾಯಾಂಗದ ಸದಸ್ಯರಾಗಿ ಲಿಂಗಪ್ಪ ನಾರಾಯಣ್ ಅವರನ್ನ, ಕರ್ನಾಟಕದ ಒಂದು ನಿವೃತ್ತ ಮುಖ್ಯ ನ್ಯಾಯಮೂರ್ತಿಯಾಗಿ ಕೆಲಸ ಮಾಡಿರ್ತಕ್ಕಂಥ ರಿತುರಾಜ್ ಅವಸ್ಥಿ ಅವರನ್ನ, ತದನಂತರದಲ್ಲಿ ಸಂಜಯ್ ಯಾದವ್ ಅವರನ್ನ ನೇಮಕ ಮಾಡಲಾಗಿದೆ ಏನಾಗಿ, ನ್ಯಾಯಾಂಗ ಸದಸ್ಯರಾಗಿ. ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ ದಿ ಕರ್ನಾಟಕ ಕರೆಂಟ್ ಅಫೇರ್ಸ್ ಅಂಡರ್ ದಿ ಪೇಪರ್ 2 ಇನ್ KS ಎಕ್ಸಾಮಿನೇಷನ್. ಅರ್ಥ ಆಯ್ತಾ? ಇನ್ನು ನ್ಯಾಯಾಂಗೇತರ ಸದಸ್ಯರಾಗಿ ಸುಶೀಲ್ ಚಂದ್ರ ಅವರನ್ನ ನೇಮಕ ಮಾಡಲಾಗಿದೆ. ತದನಂತರದಲ್ಲಿ ಪಂಕಜ್ ಕುಮಾರ್ ಅವರನ್ನ ನೇಮಕ ಮಾಡಲಾಗಿದೆ, ಹಾಗೂ ಅಜಯ್ ತಿರ್ಕಿ ಅವರನ್ನ ನೇಮಕ ಮಾಡಲಾಗಿದೆ. ಒಟ್ಟಾರೆಯಾಗಿ ನ್ಯಾಯಾಂಗೇತರವಾಗಿ 3 ಜನರನ್ನ, ಇನ್ನು ನ್ಯಾಯಾಂಗ ಸದಸ್ಯರಾಗಿ 3 ಜನರನ್ನ ಆಯ್ಕೆ ಮಾಡಲಾಗಿದ್ದು, ಇನ್ನು ಮುಖ್ಯಸ್ಥರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಈಗಾಗಲೇ ನಾನು ಹೇಳಿದ್ದೀನಿ.
ಈ ಹಿಂದೆ ಪ್ರದೀಪ್ ಕುಮಾರ್ ಮೊಹಂತಿ ಅವರು ಇದರ ಮುಖ್ಯಸ್ಥರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಅರ್ಥ ಆಯ್ತಾ. ಈ ಹಿಂದೆ ಯಾರಿದ್ರೆ ಪ್ರದೀಪ್ ಕುಮಾರ್ ಮೊಹಂತಿ ಅವರಿದ್ರು ಈ ಒಂದು ಲೋಕ್ಪಾಲ್ ಸಂಸ್ಥೆ ಮುಖ್ಯಸ್ಥರಾಗಿ. ಅವರ ಒಂದು ಅವಧಿ ಮುಗಿದಾದ ಮೇಲೆ ಈಗ ಖಾನ್ವಿಲ್ಕರ್ ಅವರನ್ನ ನೇಮಕ ಮಾಡಲಾಗಿರ್ತಕ್ಕಂಥದ್ದು. ಇನ್ನು ಲೋಕ್ಪಾಲ್ ಅಂತಕ್ಕಂಥ ಸಂಸ್ಥೆ ಬಗ್ಗೆ ಮಾತಾಡ್ತಾ ಇದ್ರೆ ಈ ನ್ಯೂಸ್ ಏನಾಗುತ್ತೆ, ಅಪರಿಪೂರ್ಣವಾಗುತ್ತೆ. ಸೊ ಅದ್ರ ಬಗ್ಗೆನೂ ಕೂಡ ನಾವು ಡಿಸ್ಕಷನ್ ಮಾಡೋಣ. ಲೋಕ್ಪಾಲ್ ಅಂತಕ್ಕಂಥದ್ದು ಒಬ್ಬ ಅಧ್ಯಕ್ಷರನ್ನ ಒಳಗೊಂಡಿರುತ್ತೆ. ತದನಂತರದಲ್ಲಿ 8 ಮಂದಿ ಸದಸ್ಯರನ್ನ ಹೊಂದಿರುತ್ತದೆ. ಇದರಲ್ಲಿ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ಮುಖ್ಯ ನ್ಯಾಯಾಧೀಶರು ಅಥವಾ ಪ್ರಸ್ತುತ ನ್ಯಾಯಾಧೀಶರು ಲೋಕಪಾಲ ಸಂಸ್ಥೆಯ ಅಧ್ಯಕ್ಷರಾಗಿರ್ತಾರ. ಅರ್ಥ ಆಯ್ತಾ. ಲೋಕಪಾಲ ಸಂಸ್ಥೆಯ ಅಧ್ಯಕ್ಷರಾಗಿರ್ಬೇಕಾದ್ರೆ ಅವರಿಗೆ ಒಂದು ಕ್ರೈಟೇರಿಯಾ ಇದೆ. ಏನು ಕ್ರೈಟೇರಿಯಾ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ಮುಖ್ಯ ನ್ಯಾಯಾಧೀಶರಾಗಿದ್ದರೂ ಆಗಿರಬಹುದು ಅಥವಾ ಸರ್ವೋಚ್ಚ ನ್ಯಾಯಾಲಯದ ಪ್ರಸ್ತುತವಾಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ನ್ಯಾಯಾಧೀಶರಾಗಿದ್ದು ಕೂಡ ಆಗಿರ್ಬೋದು. ಅಂಥವರನ್ನ ಮಾತ್ರ ಈ ಲೋಕ್ಪಾಲ್ ಅಂತಕ್ಕಂಥ ಸಂಸ್ಥೆಯ ಒಂದು ಅಧ್ಯಕ್ಷರಾಗಿ ನೇಮಕ ಮಾಡಲಾಗುತ್ತೆ. ವೆರಿ ಇಂಪಾರ್ಟೆಂಟ್. ಲೋಕಪಾಲದ 8 ಮಂದಿ ಸದಸ್ಯರಲ್ಲಿ ಪ್ರತಿಶತ 50ರಷ್ಟು ಸ್ಥಾನಗಳನ್ನ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳು, ಅಲ್ಪಸಂಖ್ಯಾತರು ಮತ್ತು ಮಹಿಳೆಯರಿಗೆ ಮೀಸಲಿಡಲಾಗಿದೆ. 50% ಸೀಟ್ಸ್ ವೇರ್ ರಿಸರ್ವ್ಡ್ ಫಾರ್ ದಿ ಬ್ಯಾಕ್ವರ್ಡ್ ಕ್ಲಾಸಸ್, SCs, STs ಅಂಡ್ ವುಮೆನ್. ಅರ್ಥ ಆಯ್ತಾ. ತದನಂತರದಲ್ಲಿ ಮೈನಾರಿಟಿ ಇವರೆಲ್ಲರಿಗೂ ಸೇರಿಬಿಟ್ಟು 50% ರಿಸರ್ವೇಶನ್ ಇಟ್ಟರೆ ಇನ್ನು 50% ಏನಂದ್ರೆ ಅನ್ರಿಸರ್ವ್ಡ್ ಇದೆ ಇರ್ತಕ್ಕಂಥದ್ದು. ಇನ್ನುಳಿದ ಪ್ರತಿಶತ 50ರಷ್ಟು ಸ್ಥಾನಗಳಿಗೆ ಕಾನೂನು ಅಥವಾ ನ್ಯಾಯಾಂಗದ ಹಿನ್ನೆಲೆ ಹೊಂದಿರುವವರನ್ನ ನೇಮಿಸಲಾಗಿರುತ್ತೆ. ನ್ಯಾಯಾಂಗದ ಹಿನ್ನೆಲೆ ಹೊಂದಿರುವ ಸದಸ್ಯರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಅಥವಾ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯಾಗಿ ಸೇವೆ ಸಲ್ಲಿಸಿರಬೇಕು. ಈಗಾಗಲೇ ನಿಮಗೆ ನಾನು ಸ್ಪಷ್ಟತೆಯನ್ನು ನೀಡಿದ್ದೀನಿ. ಇಲ್ಲಿ ಒಂದು ಫ್ಯಾಕ್ಟ್ ಇದೆ ನೋಡಿ. ನ್ಯಾಯಾಂಗ ಇಲ್ಲಿ ಏನಂದ್ರೆ ಲೋಕಪಾಲದಲ್ಲಿ 2 ವಿಧದ ಸದಸ್ಯರು ಇರ್ತಾರೆ ಅಂತ ಹೇಳಿದೀನಿ. ಒಂದು ನ್ಯಾಯಾಂಗ ಸದಸ್ಯರು, ಇನ್ನೊಂದು ನ್ಯಾಯಾಂಗೇತರ ಸದಸ್ಯರು. ನ್ಯಾಯಾಂಗ ಸದಸ್ಯರನ್ನ ನೇಮಕ ಮಾಡಬೇಕಾದ್ರೆ ದೇರ್ ಇಸ್ ಒನ್ ಆಫ್ ದಿ ಕ್ರೈಟೇರಿಯಾ. ಏನು ಕ್ರೈಟೇರಿಯಾ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯಾಗಿದ್ದರೂ ಆಗಿರಬಹುದು ಅಥವಾ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯಾಗಿ ಸೇವೆಯಾದರೂ ಸಲ್ಲಿಸಿರಬೇಕು. ಅಂಥವರನ್ನ ಮಾತ್ರ ನ್ಯಾಯಾಂಗದ ಸದಸ್ಯರಾಗಿ ಆಯ್ಕೆಯನ್ನ ಮಾಡಲಾಗುತ್ತೆ. ಇನ್ನು ನ್ಯಾಯಾಂಗದ ಹಿನ್ನೆಲೆ ಇಲ್ಲದ ಸದಸ್ಯರು, ನ್ಯಾಯಾಂಗೇತರ ಸದಸ್ಯರು ಭ್ರಷ್ಟಾಚಾರ ನಿಯಂತ್ರಣ ಮತ್ತು ಜಾಗೃತಿ ದಳದಲ್ಲಿ ಕನಿಷ್ಠ 25 ವರ್ಷಗಳ ಕಾಲ ಅವ್ರು ಏನಾದರೂ ಸೇವೆಯನ್ನು ಸಲ್ಲಿಸಿದ್ರೆ ಅಂಥವರನ್ನ ಮಾತ್ರ ಈ ಲೋಕಪಾಲ್ ಅಂತಕ್ಕಂಥ ಸಂಸ್ಥೆಗೆ ಏನು ಮಾಡಲಾಗುತ್ತೆ, ಆಯ್ಕೆಯನ್ನ ಮಾಡಲಾಗುತ್ತೆ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಡೆಪ್ತ್ ಆಗಿ ಕೊಟ್ಟಿದ್ದೀನಿ ನಿಮಗೆ, KS ಎಕ್ಸಾಮಿನೇಷನ್ಗೆ ಹೆಲ್ಪ್ ಆಗಲಿ ಅಂತಕ್ಕಂಥದ್ದು. ಇದಲ್ಲದೆ ಕೆಲವೊಂದು ಫ್ಯಾಕ್ಟ್ಸ್ಗಳು ತಮ್ಮ ತಲೆಯಲ್ಲಿ ಕಾಡ್ತಿರ್ಬೋದು, ಏನು ಸರ್ ಕೆಲವೊಂದು ಮಿಸ್ ಆಗಿರ್ಬೋದು ಅಂತ. ಅಂಥ ಫ್ಯಾಕ್ಟ್ಸ್ಗಳು ಅದೇನಾದರೂ ಮಿಸ್ ಆಗಿದ್ರೆ ನಿಮಗೆ ಎಲ್ಲವನ್ನ ನಾವು ಮ್ಯಾಗ್ಝಿನಲ್ಲಿ ಕೊಡ್ತೀವಿ. ಅರ್ಥ ಆಯ್ತಾ. ಲೋಕಪಾಲ್ನ ಅಧ್ಯಕ್ಷರು ಮತ್ತು ಸದಸ್ಯರು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಬಾರದು. ಅರ್ಥ ಆಯ್ತಾ. ಅದು ಗೊತ್ತಿರ್ತಕ್ಕಂಥ ವಿಷಯ. ನ್ಯೂಟ್ರಲ್ ಆಗಿರಬೇಕು, ಇಂಡಿಪೆಂಡೆಂಟ್ ಆಗಿರಬೇಕು, ನಾಟ್ ಬಿಲಾಂಗ್ಸ್ ಟು ದಿ ಪರ್ಟಿಕ್ಯುಲರ್ ಪಾರ್ಟಿ, ಪೊಲಿಟಿಕಲ್ ಪಾರ್ಟಿಗೆ ಸಂಬಂಧಪಟ್ಟವರು ಆಗಿರಬಾರ್ದು. ಇನ್ನು ಲೋಕಪಾಲ ಅಧ್ಯಕ್ಷ ಅಥವಾ ಸದಸ್ಯರ ಆಯ್ಕೆಯನ್ನ ಹೇಗೆ ಮಾಡಲಾಗುತ್ತೆ ನೋಡ್ರಿ. ಲೋಕಸಭೆಯ ಸ್ಪೀಕರ್, ಪ್ರಧಾನಮಂತ್ರಿ, ಲೋಕಸಭೆಯಲ್ಲಿ ವಿರುದ್ಧ ಪಕ್ಷದ ನಾಯಕರು ಹಾಗೂ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಅಥವಾ ಅವರೊಂದು ನೇಮಕಗೊಂಡ ಸರ್ವೋಚ್ಚ ನ್ಯಾಯಾಲಯದ ಪ್ರಸ್ತುತ ನ್ಯಾಯಾಧೀಶರು ಒಳಗೊಂಡ ಸಮಿತಿಯ ಶಿಫಾರಸಿನ ಮೇರೆಗೆ ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡುತ್ತಾರೆ. ಅಂದರೆ ಈ ಒಂದು ಲೋಕಪಾಲದ ಅಧ್ಯಕ್ಷರು ಮತ್ತು ಸದಸ್ಯರನ್ನ ಆಯ್ಕೆ ಮಾಡಬೇಕಾದ್ರೆ ವಾಟ್ ಇಸ್ ದ ಪ್ರೊಸೀಜರ್ ಏನಂದ್ರೆ ಒಂದು ಕಮಿಟಿ ಇರುತ್ತೆ, ಸೆಲೆಕ್ಷನ್ ಕಮಿಟಿ ಅಥವಾ ಸೆಲೆಕ್ಟಿವ್ ಕಮಿಟಿ ಅಂತ ಸೆಲೆಕ್ಷನ್ ಕಮಿಟಿ ಇರುತ್ತೆ. ಸೊ ಈ ಒಂದು ಸೆಲೆಕ್ಷನ್ ಕಮಿಟಿಯಲ್ಲಿ ಏನಂದ್ರೆ ಲೋಕಸಭೆ ಒಂದು ಸ್ಪೀಕರ್ ಇರ್ತಾರ, ತದನಂತರದಲ್ಲಿ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಇರ್ತಾರ, ಪ್ರಧಾನಮಂತ್ರಿ ಅವರು ಇರ್ತಾರ, ಇನ್ನು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಅಥವಾ ಅವರೊಂದಿಗೆ ನೇಮಕಗೊಂಡ ಸರ್ವೋಚ್ಚ ನ್ಯಾಯಾಲಯದ ಒಂದು ಪ್ರಸ್ತುತ ನ್ಯಾಯಾಧೀಶರು ಒಳಗೊಂಡ ಒಂದು ಸೆಲೆಕ್ಟಿವ್ ಕಮಿಟಿ ಇರುತ್ತೆ. ಸೊ ಆ ಕಮಿಟಿಯ ಶಿಫಾರಸು ಏನ್ ಮಾಡುತ್ತೆ, ರಾಷ್ಟ್ರಾಧ್ಯಕ್ಷರಿಗೆ ಕೊಡುತ್ತೆ. ರಾಷ್ಟ್ರಾಧ್ಯಕ್ಷರು ಏನ್ ಮಾಡ್ತಾರ, ಲೋಕಪಾಲರನ್ನು ನೇಮಕ ಮಾಡಿ ಆದೇಶವನ್ನ ಹೊರಡಿಸ್ತಾರ. ದಿಸ್ ಇಸ್ ಅ ಪ್ರೊಸೀಜರ್ ಫಾರ್ ನಾಮಿನೇಟಿಂಗ್ ಆರ್ ಎಲೆಕ್ಟಿಂಗ್ ಫಾರ್ ದಿ ಲೋಕಪಾಲ್ ಅಂಡ್ ಅಂದ್ರೆ ಇಟ್ಸ್ ಮೆಂಬರ್ಸ್. ಅರ್ಥ ಆಯ್ತಾ. ಲೋಕಪಾಲ್ ಮತ್ತು ಲೋಕಾಯುಕ್ತ ಕಾಯ್ದೆ 2013 ಪ್ರಕಾರ ಕೇಂದ್ರಕ್ಕೆ ಲೋಕಪಾಲ್ ಮತ್ತು ರಾಜ್ಯಗಳಿಗೆ ಲೋಕಾಯುಕ್ತ ಸ್ಥಾಪನೆಗೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಇದನ್ನು ಗೊತ್ತಿರಬೇಕು. 2013ರ ಲೋಕಪಾಲ್ ಮತ್ತು ಲೋಕಾಯುಕ್ತ ಕಾಯ್ದೆ ಮುಖಾಂತರ ಭಾರತದಲ್ಲಿ ಲೋಕಪಾಲ್ ಮತ್ತು ಲೋಕಾಯುಕ್ತ ಕಾಯ್ದೆ ಅಂತಕ್ಕಂಥ ಸಂಸ್ಥೆಗಳು ಜಾರಿಗೆ ಬಂದಿದ್ದು, ಲೋಕಪಾಲ್ ಕೇಂದ್ರದಲ್ಲಿದ್ದರೆ ಲೋಕಾಯುಕ್ತ ರಾಜ್ಯ ಮಟ್ಟದಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತೆ. ಈ ಸಂಸ್ಥೆಗಳು ಶಾಸನಬದ್ಧ ಸಂಸ್ಥೆಗಳಾಗಿವೆ. ಇಟ್ ಇಸ್ ಒನ್ ಆಫ್ ದಿ ಸ್ಟ್ಯಾಟ್ಯುಟರಿ ಬಾಡೀಸ್. ವೈ?
ಇದು ಒಂದು ಕಾಯ್ದೆ ಮುಖಾರ ಸ್ಥಾಪನೆ ಆಗಿರತಕ್ಕಂಥ ಸಂಸ್ಥೆ. ಇಟ್ ಇಸ್ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಇಟ್ ಇಸ್ ನಾಟ್ ಎ ಎಕ್ಸಿಕ್ಯೂಟಿವ್ ಬಾಡಿ, ಇಟ್ ಈಸ್ ಪ್ಯೂರ್ಲಿ ಸ್ಟ್ಯಾಟ್ಯುಟರಿ ಬಾಡಿ ಅಂತ ನಾವು ಹೇಳ್ತೀವಿ. ನೋಡ್ರಿ, ಇದೇ ತರನಾಗಿ ತಮಗೆ ಕ್ವಾಲಿಟೀಸ್ ಮತ್ತು ಕಂಟೆಂಟ್ ಇರ್ತಕ್ಕಂಥ ನೋಟ್ಸ್ಗಳನ್ನು ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. PDF ಫಾರ್ಮ್ಯಾಟಲ್ಲಿ ತಮಗೆ ಪ್ರೊವೈಡ್ ಮಾಡ್ತೀವಿ. ಯಾರು ನಮ್ಮ ಕ್ಲಾಸ್ಗಳನ್ನು ನೀವು ಕಂಟಿನ್ಯೂಸ್ ಕೇಳೋಕ್ಕಾಗಿಲ್ಲ, ಯಾರು ನಿಮಗೆ ನೋಟ್ಸ್ ಮಾಡ್ಕೊಳ್ಳೋಕ್ಕಾಗಿಲ್ಲ, ಸೊ ಇನ್ನೂ ಯಾರಿಗೆ ನಿಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ KS ಪರ್ಪಸ್ ಬೇಕು ಅವರು, ನೀವು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಪೇ ಮಾಡೋದನ್ನು ಪೇಮೆಂಟ್ ರಿಸಿಪ್ಟ್ ಕಳಿಸಿದ್ರೆ ನಾವು ನೋಟ್ಸ್ಗಳನ್ನು ತಮಗೆ ಪ್ರೊವೈಡ್ ಮಾಡ್ತೀವಿ. ಫಾರ್ 15 ಡೇಸ್ಗೆ 20 ಆಗುತ್ತೆ, 1 ಮಂತ್ಗೆ 40 ಆಗುತ್ತೆ. 2023 ಜನವರಿ 2024 ಜನವರಿವರೆಗೆ ನಿಮಗೆ ಎಷ್ಟಾಗುತ್ತೆ? 520 ಆಗುತ್ತೆ. 2022 ಜಾನ್ ಟು ಜಾನ್ 2024ವರೆಗೆ 1020 ಆಗುತ್ತೆ. ಡಿಸ್ಕೌಂಟ್ ಆಗಿ 920 ಅಲ್ಲಿ ಸಿಗುತ್ತೆ. ಐದರ್ ಫೋನ್ಪೇ, ಗೂಗಲ್ ಪೇ, ಪೇಟಿಎಂ, BP ಮುಖಾಂತರ ಈ ನಂಬರ್ಗೆ ಪೇ ಮಾಡೋದನ್ನು ವಾಟ್ಸಪ್ ಮುಖಾಂತರ ಪೇಮೆಂಟ್ ಮಾಡೋ ರಿಸಿಪ್ಟ್ ಕಳಿಸಿದ್ರೆ ನಾವು ನೋಟ್ಸ್ಗಳನ್ನು PDF ಫಾರ್ಮ್ಯಾಟಲ್ಲಿ ಪ್ರೊವೈಡ್ ಮಾಡ್ತೀವಿ. ಇನ್ನು ಸುಮಾರು ಜನ ಕೇಳ್ತಾ ಇದ್ದಾರೆ, ಸರ್ ನಾವು VA ಎಕ್ಸಾಮ್ಗೆ ಓದ್ತಾ ಇದ್ದೀವಿ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಈ ಎಕ್ಸಾಮಿನಿಗೆ ಓದ್ತಾ ಇದ್ದೀವಿ, ಎಷ್ಟು ವರ್ಷದ ಕರೆಂಟ್ ಅಫೇರ್ಸ್ ಓದಬೇಕಂದ್ರೆ ಯು ಹ್ಯಾವ್ ಟು ರೀಡ್ 1.5 ಇಯರ್, ಅದಕ್ಕೆ 1.5 ಇಯರ್ ಕರೆಂಟ್ ಅಫೇರ್ಸನ್ನು ನೀವು ಓದಲೇಬೇಕು. ಫಾರ್ KE ಎಕ್ಸಾಮಿನೇಷನ್ ನೀವು ಓದಲೇಬೇಕು, ಮಸ್ಟ್ ಆ್ಯಂಡ್ ಶುಡ್. ನೀವು ಈಗಾಗಲೇ ಪ್ರೀವಿಯಸ್ ಕ್ವಶನ್ಸ್ ಪೇಪರ್ಗಳನ್ನು ನೋಡಿದಿರಿ. KEಯಲ್ಲಿ ಸುಮಾರು 25ರಿಂದ 30 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಇನ್ನು ತದನಂತರ ನೀವು ಏನಾದರೂ KS ಎಕ್ಸಾಮಿನೇಷನ್ಗೆ ಓದ್ತಾ ಇದ್ರೆ ಯು ಹ್ಯಾವ್ ಟು ರೀಡ್ 2 ಇಯರ್ ಕರೆಂಟ್ ಅಫೇರ್ಸ್, ಮಸ್ಟ್ ಆ್ಯಂಡ್ ಶುಡ್. ಅರ್ಥ ಆಯ್ತಾ? ಇದು ಓದಲೇಬೇಕು ನೀವು. ಇನ್ನೊಂದು ಏನಂದರೆ KS ಎಕ್ಸಾಮಿನೇಷನ್ ಪಾಸ್ ಮಾಡಬೇಕಾದ್ರೆ ಕರೆಂಟ್ ಅಫೇರ್ಸ್ ಒಂದು ಅನಿವಾರ್ಯ ವಿಷಯ. ನೀವು ಕರೆಂಟ್ ಅಫೇರ್ಸ್ ಓದಲಿಲ್ಲ ಅಂದರೆ ಪಾಸೇ ಆಗಲ್ಲ, ಅದನ್ನು ಫಿಕ್ಸ್ ಆಗಿಬಿಡ್ಕೊಳ್ಳಿ. ಅರ್ಥ ಆಯ್ತಾ? ನೀವು ಸ್ವಲ್ಪ ಸಿಲೆಬಸನ್ನು ತೆಗೆದು ನೋಡಿ. ಫಸ್ಟ್ ಪೇಪರಲ್ಲಿ ಅಪ್ರಾಕ್ಸಿಮೇಟ್ಲಿ ನಿಮಗೆ ಎಷ್ಟಂದರೆ 40, ಅರ್ಥ ಆಯ್ತಾ? ಸೆಕೆಂಡ್ ಪೇಪರಲ್ಲಿ 30 to 40 ಇದೆ, 40 ಕ್ವಶನ್ಸ್ಗಳು ಬರ್ತಾವೆ. ಅವೆಲ್ಲ ಕರೆಂಟ್ ಅಫೇರ್ಸ್ ಮೇಲೆ ಬರ್ತಿರ್ತಾವೆ. ಅರ್ಥ ಆಯ್ತಾ? ಏನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ಗಳಲ್ಲಿ ನಿಮಗೆ ಏನು ಮಾಡ್ತೀವಿ ಅಂದರೆ ನಾವು ಕರ್ನಾಟಕ ಎಕನಾಮಿಕ್ ಸರ್ವೆ, ಬಜೆಟು, ನೀವು ಯಾರು ನಮ್ಮ ಒಂದು ಮೆಂಬರ್ಶಿಪ್ಪನ್ನು ತೊಗೊಂಡಿರಿ ಸೊ ಅವರಿಗೆಲ್ಲ ಒಂದು ಎಕ್ಸ್ಕ್ಲೂಸಿವ್ ಕ್ಲಾಸ್ಗಳನ್ನು ಕೂಡ ನಾವೇನು ಮಾಡ್ತೀವಿ ಅಪ್ಕಮಿಂಗ್ ವಿಡಿಯೋಸ್ಗಳಲ್ಲಿ ಪ್ರೊವೈಡ್ ಮಾಡ್ತೀವಿ. ನೋಡ್ರಿ, 2022ನೇ ಸಾಲಿನ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರಕ್ಕೆ ಭಾಜನರಾದ ಕನ್ನಡಿಗರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 4ನೇ ಆಪ್ಷನ್ 2 ಮತ್ತು 3 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಬೇಲೂರು ರಘುನಂದನ್ ಮತ್ತು ಸಹನಾ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡ್ರಿ, ಇದು ನಾನು ಯಾಕೆ ನಿಮಗೆ ಹೇಳಿದ್ದೀನಿ ಅಂದರೆ ಇಂಥವನ್ನ ಯಾಕೆ ಈಗ ನಾವು ಫೋಕಸ್ ಮಾಡಲೇಬೇಕು. ಬಿಕಾಸ್ ಕರ್ನಾಟಕ ಕರೆಂಟ್ ಅಫೇರ್ಸ್, ಅರ್ಥ ಆಯ್ತಾ? ಕರ್ನಾಟಕ ಕರೆಂಟ್ ಅಫೇರ್ಸ್ ಅಡಿಯಲ್ಲಿ ಇಂಥ ನ್ಯೂಸ್ಗಳು ತಮಗೆ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಿನೇಷನಲ್ಲಿ. ಸೊ ಆದುದರಿಂದ ನಾವು ಡಿಸ್ಕಷನ್ ಮಾಡೋಣ. ನೋಡಿ, ಕನ್ನಡಿಗರಿಗೆ ಸಂಗೀತ ಹಾಗೂ ಕಲೆ ಕ್ಷೇತ್ರದಲ್ಲಿ ಸಾಧನೆ ಮಾಡುವವರಿಗೆ ನೀಡಲಾಗುವ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಘೋಷಣೆ ಆಗಿದೆ. ಅರ್ಥ ಆಯ್ತಾ? ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರತಿ ವರ್ಷ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಗಳನ್ನು ಘೋಷಣೆ ಮಾಡಲಾಗುತ್ತೆ ಸಂಗೀತ ಮತ್ತು ಕಲಾ ಕ್ಷೇತ್ರದಲ್ಲಿ. ಅದರಲ್ಲಿ ವೀಣೆ ಕಲಾವಿದೆ ಜಯಂತಿ ಕುಮರೇಶ್ ಅವರಿಗೆ 2022ನೇ ಸಾಲಿನ ಸಂಗೀತ ಅಕಾಡೆಮಿ ಪುರಸ್ಕಾರ ಸಿಕ್ಕಿದೆ. ಗೊತ್ತಿರಬೇಕು, ಇವರು ವೀಣೆಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು. 2022ನೇ ಸಾಲಿನ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರಕ್ಕೆ ವೀಣೆ ಕಲಾವಿದ ಸಹನಾ ಹಾಗೂ ನಾಟಕ ವಿಭಾಗದಲ್ಲಿ ಬೇಲೂರು ರಘುನಂದನ್ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಇಂಪಾರ್ಟೆಂಟ್, ಇದನ್ನು ಕೂಡ ಗೊತ್ತಿರಬೇಕು. ಅರ್ಥ ಆಯ್ತಾ? ಇನ್ನು 2023ನೇ ಸಾಲಿನ ನೃತ್ಯ ವಿಭಾಗದಲ್ಲಿ ನಿರುಪಮಾ ಹಾಗೂ ರಾಜೇಂದ್ರ ದಂಪತಿಗಳಿಗೆ ಹಾಗೂ ವಯೋಲಿನ್ ಕಲಾವಿದ ವೆಂಕಟರಾಮನ್ ಅವರಿಗೆ ಸಂಗೀತ ನಾಟಕ ಅಕಾಡೆಮಿ ಪುರಸ್ಕಾರ ಲಭಿಸಿದೆ. 2023ನೇ ಸಾಲಿನಲ್ಲಿ ಯಾರಿಗೆ ಸಿಕ್ಕಿದೆ, 2022ನೇ ಸಾಲಿನಲ್ಲಿ ಯಾರು ಸಿಕ್ಕಿದೆ, ಯಾವ ವಿಭಾಗದಲ್ಲಿ ಪ್ರಶಸ್ತಿ ಸಿಕ್ಕಿದೆ ಅಂತಕ್ಕಂಥದ್ದು ಸ್ಪಷ್ಟತೆ ತಮ್ಮ ತಲೆಯಲ್ಲಿ ಇರಬೇಕು. ಜಸ್ಟ್ ಇದೊಂದೇ ಹೋದ್ರೆ ಸಾಲದು. ಇನ್ನು ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರ ಬಗ್ಗೆನೂ ಕೂಡ ನಾವು ಡಿಸ್ಕಷನ್ ಮಾಡೋಣ. ಸಂಗೀತ ನಾಟಕ ಅಕಾಡೆಮಿಯ ನೃತ್ಯ, ಅಥವಾ ಸಂಗೀತ ನಾಟಕ ಅಕಾಡೆಮಿಯು ನೃತ್ಯ, ಸಂಗೀತ ಮತ್ತು ನಾಟಕ ಕ್ಷೇತ್ರದ ಕಲಾವಿದರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತದೆ. ಆಯ್ತಾ? ಇದನ್ನು ವಾರ್ಷಿಕವಾಗಿ 40 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಕಲಾವಿದರಿಗೆ ನೀಡಲಾಗುತ್ತೆ. ಇಂಪಾರ್ಟೆಂಟು. ಅರ್ಥ ಆಯ್ತಾ? ಇವು ಎಲ್ಲ ಪ್ರಶ್ನೆಗಳು ನಿಮಗೆ KS ಎಕ್ಸಾಮಿನೇಷನಲ್ಲಿ ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ಅವಾಗ ನಿಮಗೆ ಏನಾಗುತ್ತೆ, ಇವೆಲ್ಲ ಎಲಿಮಿನೇಷನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಪ್ರತಿ ವರ್ಷ 33ಕ್ಕೂ ಹೆಚ್ಚು ಕಲಾವಿದರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಪ್ರಶಸ್ತಿಯನ್ನು 2006ರಿಂದ ಇದನ್ನು ನೀಡಲಾಗ್ತಾ ಇದೆ. ನಗದು ಬಹುಮಾನ 25,000 ರೂಪಾಯಿಗಳನ್ನು ನೀಡಲಾಗುತ್ತೆ. ಇನ್ನು ಉಸ್ತಾದ್ ಬಿಸ್ಮಿಲ್ ಖಾನ್ ಅವ್ರ ಬಗ್ಗೆ ಮಾತಾಡ್ತಾ ಬಂದಾಗ 1916ರಲ್ಲಿ ಇವರು ಜನನವಾಗುತ್ತೆ. ಇವರು ಶಹನಾಯಿ ವಾದಕರಾಗಿದ್ದರು. ಇಂಪಾರ್ಟೆಂಟು. ಅರ್ಥ ಆಯ್ತಾ? ನಿಮ್ಗೆ ಸುಮಾರು ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾವ ಥರ ಪ್ರಶ್ನೆಗಳು KPSCಲಿ ಕೇಳಿದರೆ ಅಂದರೆ, ಒಂದುಗಳನ್ನು ವಾದ್ಯಗಳಿಗೆ ಸಂಬಂಧಪಟ್ಟವರು, ಯಾವ ವಾದ್ಯಕ್ಕೆ ಯಾರು ಸಂಬಂಧಪಟ್ಟಿದ್ದಾರೆ, ಒಂದು ಕಡೆ ವ್ಯಕ್ತಿಗಳನ್ನು ಕೊಟ್ಟಿದ್ದಾರೆ. ಇವುಗಳಲ್ಲಿ ಯಾವುದು ಪೇರ್ ಸರಿಯಾಗಿದೆ, ಯಾವುದು ತಪ್ಪಾಗಿದೆ ಅಂತ ಕೇಳ್ತಾರೆ. ಅಂಥದ್ರಲ್ಲಿ ಇದು ಹೆಲ್ಪ್ ಆಗುತ್ತೆ. ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರಂದರೆ ಒಬ್ಬರು ಶಹನಾಯಿ ವಾದಕರು. 2001ರಲ್ಲಿ ಭಾರತದ ಒಂದು ಅತ್ಯುನ್ನತ ನಾಗರಿಕ ಗೌರವವಾದ ಭಾರತ ರತ್ನವನ್ನು ಇವರಿಗೆ ನೀಡಲಾಗಿದೆ. ಇಂಪಾರ್ಟೆಂಟು.
ಇನ್ನು MS ಸುಬ್ಬಲಕ್ಷ್ಮಿ ಮತ್ತು ರವಿಶಂಕರ್ ನಂತರ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೂರನೇ ಸಂಗೀತಗಾರರಾಗಿದ್ದಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಸಂಗೀತ ವಿಭಾಗದಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದವರು ಯಾರು ಅಂತ ಕೇಳೋದು ಇಂಪಾರ್ಟೆಂಟ್. ಯಾಕಂದ್ರೆ ಇತ್ತೀಚೆಗೆ ತಮ್ಗೆ ಗೊತ್ತಿದೆ ಭಾರತ ರತ್ನ ಅಂತಕ್ಕಂಥದ್ದು ಬಹಳ ನ್ಯೂಸ್ ಅಲ್ಲಿ ಇತ್ತು. ಅರ್ಥ ಆಯ್ತಾ? ಅದಕ್ಕೆ ಗೊತ್ತಿರಬೇಕು. ಸಂಗೀತ ವಿಭಾಗದಲ್ಲಿ MS ಸುಬ್ಬಲಕ್ಷ್ಮಿ, ರವಿಶಂಕರ್, ತದನಂತರದಲ್ಲಿ ಯಾರಂದ್ರೆ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರಿಗೆ ನೀಡಲಾಗಿದೆ. ಇವರಿಗೆ ಸಂದ ಪ್ರಶಸ್ತಿಗಳು ಪದ್ಮಭೂಷಣ ಸಿಕ್ಕಿದೆ, ಪದ್ಮಭೂಷಣ ಸಿಕ್ಕಿದೆ, ಪದ್ಮಶ್ರೀ ಸಿಕ್ಕಿದೆ, ಇನ್ನು ಭಾರತ ರತ್ನನು ಕೂಡ ಇವರಿಗೆ ಸಿಕ್ಕಿರ್ತಕ್ಕಂಥದ್ದು. ಇನ್ನು ಸಂಗೀತ ನಾಟಕ ಅಕಾಡೆಮಿ ಬಗ್ಗೆ ಮಾತಾಡ್ತಾ ಬಂದಾಗ ಈ ನಾಟಕ ಅಕಾಡೆಮಿ, ಸಂಗೀತ ನಾಟಕ ಅಕಾಡೆಮಿ 1953-54ನೇ ಸಾಲಿನಲ್ಲಿ ಸ್ಥಾಪನೆ ಮಾಡಲಾಯಿತು. ಇದರ ಪ್ರಧಾನ ಕಚೇರಿಯಲ್ಲಿದೆ ಅಂದರೆ ನವದೆಹಲಿಯಲ್ಲಿದೆ. ದೇಶದ ಸಾಂಸ್ಕೃತಿಕ ಪರಂಪರೆಯನ್ನು ಉತ್ತೇಜಿಸುವುದು ಮತ್ತು ಸಂರಕ್ಷಿಸುವುದು ಈ ಅಕಾಡೆಮಿಯ ಪ್ರಮುಖ ಉದ್ದೇಶವಾಗಿರ್ತಕ್ಕಂಥದ್ದು. ನೋಡಿ, ನೆಕ್ಸ್ಟ್ ಪ್ರಶ್ನೆನೂ ಕೂಡ ಬಹಳ ಇಂಪಾರ್ಟೆಂಟು. ಅರ್ಥ ಆಯ್ತಾ? ನಿಮಗೆ ಡೈರೆಕ್ಟ್ ಆಗಿ ಇದೇ ತರ ಪ್ರಶ್ನೆಯನ್ನು ಕೇಳಬಹುದು. ಅರ್ಥ ಆಯ್ತಾ? ಜಾಗತಿಕ ಬೌದ್ಧಿಕ ಆಸ್ತಿ ಸೂಚ್ಯಂಕ 2024ರಲ್ಲಿ ಭಾರತ ಎಷ್ಟನೇ ಸ್ಥಾನ ಪಡೆದಿದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ ಮೊದಲನೇ ಆಪ್ಷನ್ 42ಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ಇಂಡೆಕ್ಸ್ ಅಂತ ನಾವು ಹೇಳ್ತೀವಿ. ಅರ್ಥ ಆಯ್ತಾ? ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಈ ಒಂದು ಬೌದ್ಧಿಕ ಆಸ್ತಿ ಸೂಚ್ಯಂಕ ಅಥವಾ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಇಂಡೆಕ್ಸ್ ಅಂತ ಹೇಳ್ತೀವಿ. ಸೊ ನಿಮಗೆ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಇಂಗ್ಲಿಷಲ್ಲಿ ಕೇಳ್ಬೋದು, ಕನ್ನಡದಲ್ಲಿ ಕೇಳ್ಬೋದು. ಬಟ್ ಎರಡಕ್ಕೂ ನೀವೇನಿರಬೇಕು, ರೆಡಿ ಆಗಿರಬೇಕು. ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ಅಡಿಯಲ್ಲಿ ಭಾರತ 2024ನೇ ಸಾಲಿನಲ್ಲಿ 42ನೇ ಸ್ಥಾನವನ್ನು ಪಡೆದುಕೊಂಡಿದೆ. ನೋಡಿ, USA ಚೇಂಬರ್ ಆಫ್ ಕಾಮರ್ಸ್ ಇತ್ತೀಚೆಗೆ 12ನೇ ಆವೃತ್ತಿಯ ಗ್ಲೋಬಲ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಇಂಡೆಕ್ಸ್ 2024 ಬಿಡುಗಡೆ ಮಾಡಲಾಗಿದೆ. ವಾಟ್ ಇಸ್ ದ ನೇಮ್ ಆಫ್ ದಿ ಇಂಡೆಕ್ಸ್? Global Intellectual Property Index 2024. According to this index, India got 42nd rank. 42ನೇ ಸ್ಥಾನವನ್ನ ಪಡೆದುಕೊಂಡಿದೆ. US ಚೇಂಬರ್ಸ್ ಆಫ್ ಕಾಮರ್ಸ್ ಏನ್ ಮಾಡುತ್ತೆ? ಬಿಡುಗಡೆ ಮಾಡುತ್ತೆ. ಪ್ರಸ್ತುತ ಬಿಡುಗಡೆ ಮಾಡಿದ್ದು 12ನೇ ಆವೃತ್ತಿಯಾಗಿದೆ. ಭಾರತ ಒಟ್ಟಾರೆ ಸ್ಕೋರು 38.64 ಗಳಿಸಿದೆ. 2021ರಲ್ಲಿ ಭಾರತ 40ನೇ ಸ್ಥಾನ ಪಡೆದುಕೊಂಡಿತ್ತು. 2022ರಲ್ಲಿ ಭಾರತ 43ನೇ ಸ್ಥಾನವನ್ನು ಪಡೆದುಕೊಂಡಿತ್ತು. ಪ್ರಸ್ತುತವಾಗಿ 42ನೇ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಸೂಚ್ಯಾಂಕದ ಪ್ರತಿ ದೇಶದಲ್ಲಿನ IP ಚೌಕಟ್ಟನ್ನು ಮೌಲ್ಯಮಾಪನ ಮಾಡಲಾಗುತ್ತೆ. ಅಂದ್ರೆ ಸೂಚ್ಯಾಂಕವು ಪ್ರತಿ ದೇಶದಲ್ಲಿನ IP ಚೌಕಟ್ಟು ಅಂದ್ರೆ ಅದ್ರ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ರಿಲೇಟೆಡ್ ಅಲ್ಲಿ ಯಾವ ತರ ಒಂದು ಫೆಸಿಲಿಟಿ ಇದೆ, ಯಾವ ತರ ಅಲ್ಲಿ ಲಾಗಳಿದಾವೆ, ಯಾವ ತರ ರೆಗ್ಯುಲೇಟ್ ಮಾಡಲಾಗುತ್ತೆ, ಅವುಗಳೆಲ್ಲವನ್ನ ಮೌಲ್ಯಮಾಪನ ಮಾಡಿ ಈ ಸೂಚ್ಯಾಂಕವನ್ನು ಬಿಡುಗಡೆ ಮಾಡಲಾಗುತ್ತೆ. ಟಾಪ್ ಸ್ಥಾನ ಪಡೆದ ದೇಶಗಳು USA ಮೊದಲನೇ ಸ್ಥಾನದಲ್ಲಿದೆ, 2ನೇ ಸ್ಥಾನ UK ಇದೆ, 3ನೇ ಸ್ಥಾನ ಫ್ರಾನ್ಸ್. ಇಂಪಾರ್ಟೆಂಟ್. ಇದ್ರ ಮೇಲೂ ಕೂಡ ಪ್ರಶ್ನೆಯನ್ನ ತಮಗೆ ಕೇಳಬಹುದು. ನೋಡಿ, ಯಾರನ್ನ ಮೆಂಬರ್ಶಿಪ್ ಅನ್ನ ನೀವು ತಗೊಂಡಿಲ್ಲ, ಕೆಳಗಡೆ ಜಾಯಿನ್ ಬಟನ್ ಇದೆ. ಜಾಯಿನ್ ಬಟನ್ ಅನ್ನ ಕ್ಲಿಕ್ ಮಾಡೋ ಮುಖಾಂತರ ಅಲ್ಲಿ ಲೆವೆಲ್ಸ್ ಗಳಿದಾವೆ. ಆ ಲೆವೆಲ್ಸ್ ಅನ್ನು ನೀವು ಕ್ಲಿಕ್ ಮಾಡೋ ಮುಖಾಂತರ KS ಅನ್ನ 399 ಆಗುತ್ತೆ. ಇನ್ನು KSP PC PS ಅಲ್ಲಿ 299 ಆಗುತ್ತೆ. ನೀವು ಅದನ್ನ ಜಾಯಿನ್ ಆಗೋ ಮುಖಾಂತರ ಅಲ್ಲಿ ನೀವು ಎಕ್ಸ್ಕ್ಲೂಸಿವ್ ವಿಡಿಯೋಸ್ ಗಳನ್ನ ನೀವು ಎಂಜಾಯ್ ಮಾಡಬಹುದು. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ರಾಷ್ಟ್ರೀಯ ವಿಜ್ಞಾನ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೊದಲನೇ ಆಪ್ಷನ್ ಫೆಬ್ರವರಿ 28ಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡಿದ್ರ ಮೇಲೆ ಪ್ರಶ್ನೆ ಯಾಕೆ ಕೇಳಲಾಗಿದೆ? ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಪ್ರತಿ ವರ್ಷ ಫೆಬ್ರವರಿ 28ರಂದು ನಾವೇನಂದ್ರೆ ಈ ಒಂದು ರಾಷ್ಟ್ರೀಯ ವಿಜ್ಞಾನ ದಿನವಾಗಿ ಆಚರಣೆಯನ್ನ ಮಾಡ್ತೀವಿ. ಸೊ ಯಾಕೆ ನಾವು ರಾಷ್ಟ್ರೀಯ ವಿಜ್ಞಾನ ದಿನವಾಗಿ ಫೆಬ್ರವರಿ 28ರಂದೇ ಆಚರಣೆ ಮಾಡ್ತೀವಿ, ಇದರ ಹಿನ್ನೆಲೆ ಏನು ಅಂತಕ್ಕಂಥದ್ರ ಬಗ್ಗೆ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡೋಣ. ಪ್ರತಿ ವರ್ಷ ಫೆಬ್ರವರಿ 28ರಂದು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಲಾಗುತ್ತೆ. ಇದರ ಹಿನ್ನೆಲೆ ಬಗ್ಗೆ ಮಾತಾಡ್ತಾ ಬಂದಾಗ 1928 ಫೆಬ್ರವರಿ 28ರಂದು ಡಾಕ್ಟರ್ CV ರಾಮನ್ ಅವರು ಬೆಳಕಿನ ಚದುರುವಿಕೆ ಪರಿಣಾಮವನ್ನು ಆವಿಷ್ಕರಿಸಿದರು. ಇದನ್ನ ರಾಮನ್ ಇಫೆಕ್ಟ್ ಎಂದು ಕೂಡ ಕರೆಯುತ್ತಾರೆ. ಅರ್ಥ ಆಯ್ತಾ? ರಾಮನ್ ಇಫೆಕ್ಟ್ ಅಂತಕ್ಕಂಥ ಒಂದು ವಿಜ್ಞಾನದ ಒಂದು ವಿದ್ಯಮಾನ, ಆ ಒಂದು ವಿದ್ಯಮಾನವನ್ನ ಡಾಕ್ಟರ್ CV ರಾಮನ್ ಅವರು ಕಂಡುಹಿಡಿದಿದ್ರು. ಸೊ ಅದರ ಒಂದು ಸವಿ ನೆನಪಿಗಾಗಿ ನಾವು ಅದರ ಒಂದು ಸವಿ ನೆನಪಿಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಫೆಬ್ರವರಿ 28 ನಾವು ರಾಷ್ಟ್ರೀಯ ವಿಜ್ಞಾನ ದಿನವಾಗಿ ಸೆಲೆಬ್ರೇಟ್ ಮಾಡ್ತೀವಿ. 2023ರ ಒಂದು ಧ್ಯೇಯವಾಕ್ಯ ಏನಾಗುತ್ತೆ ಅಂದ್ರೆ ಇಂಡಿಜಿನಿಯಸ್ ಟೆಕ್ನಾಲಜಿ ಫಾರ್ ವಿಕಸಿತ್ ಭಾರತ್ ಅಂತಕ್ಕಂಥದ್ದು. ಅರ್ಥ ಆಯ್ತಾ? ಇಂಡಿಜಿನಿಯಸ್ ಟೆಕ್ನಾಲಜಿ ಫಾರ್ ವಿಕಸಿತ್ ಭಾರತ್ ಅಂತಕ್ಕಂಥದ್ದು 2023ನೇ ಸಾಲಿನ ಒಂದು ಧ್ಯೇಯವಾಕ್ಯವಾಗಿರ್ತಕ್ಕಂಥದ್ದು. ಇನ್ನ ರಾಮನ್ ಪರಿಣಾಮ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಪಾರಕ ಮಾಧ್ಯಮದ ಮೂಲಕ ಏಕವರ್ಣೀಯ ಬೆಳಕು ಹಾಯುವಾಗ ಅದರ ತರಂಗ ದೂರಕ್ಕೂ ಚದುರಿನ ಬೆಳಕಿನ ತರಂಗ ದೂರಕ್ಕೂ ವ್ಯತ್ಯಯನ ಕಂಡು ಬರುತ್ತದೆ. ಅರ್ಥ ಆಯ್ತಾ? ಯಾವುದೇ ಒಂದು ಮಾಧ್ಯಮದ ಮೂಲಕ, ಪಾರಕ ಮಾಧ್ಯಮದ ಮೂಲಕ ಹಾದು ಹೋಗ್ಬೇಕಾದ್ರೆ ಬೆಳಕು ಏನಾಗುತ್ತಂದ್ರೆ ಏಕವರ್ಣೀಯ ಬೆಳಕನ್ನು ತಗೋಬೇಕು. ಮತ್ತೆ ಅರ್ಥ ಆಯ್ತಾ? ಏಕವರ್ಣಿ ಅಂದ್ರೆ ಒಂದೇ ಕಲರ್ ಹೊಂದಿರತಕ್ಕಂಥ ಬೆಳಕು ಅದು ಒಂದು ಪಾರಕ ಮಾಧ್ಯಮದ ಮೂಲಕ ಹಾದು ಹೋಗ್ತಿತ್ತಂದ್ರ
ಅದರ ಒಂದು ತರಂಗ ದೂರಕ್ಕೂ ಚದುರಿದ ಬೆಳಕಿನ ತರಂಗ ದೂರಕ್ಕೂ ವ್ಯತ್ಯಯನ ಕಂಡು ಬರುತ್ತೆ. ವಾಟ್ ಡಸ್ ಇಟ್ ಮೀನ್? ಫಾರ್ ಎಕ್ಸಾಂಪಲ್ ಇಟ್ ಇಸ್ ಒನ್ ಆಫ್ ದಿ ಏನಂದ್ರೆ ಒಂದು ಮಾಧ್ಯಮ, ಒಂದು ಟ್ರಾನ್ಸ್ಪರೆಂಟ್ ಮೀಡಿಯಾ ಇದೆ ಅಂತ ಅನ್ಕೋಣ, ಪಾರಕ ಮಾಧ್ಯಮ ಇದೆ. ಇಟ್ ಇಸ್ ನಾಟ್ ಎ ಓಪೆಕ್. ಈ ಒಂದು ಟ್ರಾನ್ಸ್ಪರೆಂಟ್ ಮೀಡಿಯಾ ಮುಖಾಂತರ ಬೆಳಕು ದಾಟುವಾಗ ಅಫ್ಕೋರ್ಸ್ ಏನಾಗುತ್ತೆ, ಬೆಳಕು ಏನಾಗುತ್ತೆ, ಚದರಿಕೆ ಆಗುತ್ತೆ. ಸೊ ಈ ಒಂದು ಚದರಿಕೆ ಆಗಿರ್ತಕ್ಕಂಥ ಬೆಳಕಿನ ಒಂದು ತರಂಗ ದೂರ, ಅರ್ಥ ಆಯ್ತಾ, ಬೆಳಕಿನ ಒಂದು ತರಂಗ ದೂರ, ಇನ್ನು ಓಜನ್ ಇರತಕ್ಕಂಥ ಬೆಳಕಿನ ತರಂಗ ದೂರ, ಇವೆರಡಕ್ಕರ ಮಧ್ಯದಲ್ಲಿ ಏನಾಗುತ್ತೆ, ಡಿಫರೆನ್ಸ್ ಆಗುತ್ತೆ. ಅರ್ಥ ಆಯ್ತಾ? ವಾಟ್ ಡಸ್ ಇಟ್ ಮೀನ್ಸ್? ಡಿಫರೆನ್ಸ್ ಆಯ್ತು ಅಂದ್ರೆ ಅದರ ಅರ್ಥ ಏನು? ಎನರ್ಜಿ ಲಾಸ್ ಆಗಿದೆ ಅಂತ ಅರ್ಥ. ಸೊ ಎನರ್ಜಿ ಲಾಸ್ ಆಗಿದೆ ಅಂದ್ರೆ ಇದರ ಅರ್ಥ ಏನಂದ್ರೆ ಫ್ರೀಕ್ವೆನ್ಸಿ ಡಿಕ್ರೀಸ್ ಆಗಿದೆ ಅಂತಾನೆ ಅರ್ಥ. ಅರ್ಥ ಆಯ್ತಾ? ಫ್ರೀಕ್ವೆನ್ಸಿ ಏನಾಗಿದೆ, ವೇರಿಯೇಷನ್ ಆಗಿದೆ. ಅಕಾರ್ಡಿಂಗ್ ಟು ಇದು ವೇವ್ ಲೆಂತ್ ತಕ್ಕಂತೆ ಫ್ರೀಕ್ವೆನ್ಸಿನೂ ಕೂಡ ಏನಾಗುತ್ತೆ, ವೇರಿಯೇಷನ್ ಆಗುತ್ತೆ. ಈ ಒಂದು ಫ್ರೀಕ್ವೆನ್ಸಿ ವೇವ್ ಲೆಂತ್ ಏನಂದ್ರೆ ಯೂನಿವರ್ಸಲಿ ಪ್ರಪೋರ್ಷನಲ್ ಅಂದ್ರೆ ಯಾವುದ್ರ ತರಂಗ ದೂರ ಹೆಚ್ಚಿಗಿರುತ್ತೆ ಅದರ ಫ್ರೀಕ್ವೆನ್ಸಿ ಕಡಿಮೆ ಇರುತ್ತೆ. ಯಾವುದ್ರ ತರಂಗ ದೂರ ಹೆಚ್ಚಿಗಿರುತ್ತೆ ಅದರ ಫ್ರೀಕ್ವೆನ್ಸಿ ಕಡಿಮೆ ಇರುತ್ತೆ. ಫ್ರೀಕ್ವೆನ್ಸಿ ಕಡಿಮೆ ಇದ್ರೆ ಎನರ್ಜಿನೂ ಕೂಡ ಕಡಿಮೆ ಇರುತ್ತೆ. ಅರ್ಥ ಆಯ್ತಾ? ಮಾಧ್ಯಮದ ಅಣುಗಳು ಭ್ರಮಣ ಮತ್ತು ಕಂಪನ ಶಕ್ತಿ ಬೆಳಕಿನ ಕಣಗಳ ಮೇಲೆ ವರ್ತಿಸುವುದರಿಂದ ಇದು ವ್ಯತ್ಯಯವಾಗುತ್ತದೆ. ನಾನು ಈಗಾಗಲೇ ಹೇಳಿದೀನಿ, ಮಾಧ್ಯಮದ ಅಣುಗಳು ಭ್ರಮಣ ಮತ್ತು ಕಂಪನ ಶಕ್ತಿ ಬೆಳಕಿನ ಕಣಗಳ ಮೇಲೆ ವರ್ತಿಸುವುದರಿಂದ ಈ ಡಿಫರೆನ್ಸ್ ಏನಾಗುತ್ತೆ, ಚೇಂಜಸ್ ಆಗುತ್ತೆ. ಆಕಾಶ ನೀಲಿಯಾಗಿ ಕಾಣುವುದನ್ನು ಸಾಬೀತುಪಡಿಸಿದ ಧೀಮಂತ ವಿಜ್ಞಾನಿ ಡಾಕ್ಟರ್ CV ರಾಮನ್ ಅವರು. ಅರ್ಥ ಆಯ್ತಾ? ಸೊ ಆದುದರಿಂದಾಗಿ ರಾಮನ್ ಎಫೆಕ್ಟ್ ಟುಡೇ ವಾಟ್ ವಿ ಆರ್, ಈ ಒಂದು ವರ್ಲ್ಡ್ ಅಲ್ಲಿ ಮಾಡರ್ನ್ ಡೇ ಅಲ್ಲಿ ಇವರ ಇಫೆಕ್ಟ್ ಬಹಳ ಒಂದು ಹೆಲ್ಪ್ಫುಲ್ ಆಗಿರ್ತಕ್ಕಂಥದ್ದು. ನಾವು ವೇರಿಯಸ್ ವಿಭಾಗದಲ್ಲಿ ಏನ್ ಮಾಡ್ತಾ ಇದೀವಿ, ಬಳಸ್ತಾ ಇದೀವಿ. ರಾಮನ್ ಪರಿಣಾಮದ ಉಪಯೋಗಗಳನ್ನು ಮಾತಾಡ್ತಾ ಬಂದಾಗ ಅಣುವಿನ ರಚನೆಯನ್ನು ತಿಳಿಯಲು ಸಹಕಾರಿಯಾಗಿದೆ. ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಒಂದು ಯಾವುದೇ ಒಂದು ಆಟಮು ಅದರಲ್ಲಿ ಯಾವ ತರ ಒಂದು ಆ ವಸ್ತುವಿನಲ್ಲಿ ಅಣುಗಳು ರಚನೆ ಇದೆ ಅಂತಕ್ಕಂಥದ್ರ ಬಗ್ಗೆ ತಿಳಿಯಲು. ತದನಂತರದಲ್ಲಿ ಕ್ಯಾನ್ಸರ್ ಗಡ್ಡೆ ತೀವ್ರತೆಯನ್ನು ತಿಳಿಯಲು ಇದು ಸಹಕಾರಿಯಾಗಿದೆ. ಅರ್ಥ, ಮನುಷ್ಯರಲ್ಲಿ ಆಗ್ತಕ್ಕಂಥ ಕ್ಯಾನ್ಸರ್ ಗಡ್ಡೆ ಅದರ ತೀವ್ರತೆ ಎಷ್ಟಿದೆ ಅದನ್ನು ಸ್ಟಡಿ ಮಾಡೋಕ್ಕೆ ರಾಮನ್ ಪರಿಣಾಮವನ್ನು ಬಳಸ್ತೀವಿ. ಇನ್ನು ಪ್ರಾಗತಿಹಾಸ ವಿಜ್ಞಾನದ ಅಧ್ಯಯನಕ್ಕೂ ಕೂಡ ಯೂಸ್ ಮಾಡ್ತೀವಿ. ಪ್ರಾಗತಿಹಾಸಕ್ಕೆ ವಿಜ್ಞಾನ ಅಂದ್ರೆ ಅದರ ಅರ್ಥ ವಾಟ್ ಡಸ್ ಇಟ್ ಮೀನ್ ಅಂದ್ರೆ ಮನುಷ್ಯನಿಗೆ ಸ್ಕ್ರಿಪ್ಟ್ ಗೊತ್ತಿರದೆ ಒಂದು ಹಿಂದಿನ ಕಾಲದು, ಅರ್ಥ ಆಯ್ತಾ, ಸ್ಕ್ರಿಪ್ಟ್ ಗೊತ್ತಿರೋದು ಮುಂದಿಂದು ಇತಿಹಾಸ ಕಾಲ, ಅರ್ಥ ಆಯ್ತಾ, ಇತಿಹಾಸದ ಪೂರ್ವ ಕಾಲದಲ್ಲಿದು ಕೂಡ ನಾವು ಕೆಲವೊಂದು ಪಳವಳಿಕೆ ಬಗ್ಗೆ ಸ್ಟಡಿ ಮಾಡೋಕ್ಕೂ ಕೂಡ ಈ ರಾಮನ ಒಂದು ಪರಿಣಾಮ ಏನಾಗುತ್ತೆ, ನಮಗೆ ಸಹಕಾರಿ ಆಗುತ್ತೆ. ವಜ್ರ ಹವಳ ಮುತ್ತುಗಳ ಗುಣಮಟ್ಟದ ನಿಷ್ಕರ್ಷಗಳಿಗೆ ಇದು ಕೂಡ ಏನಾಗುತ್ತೆ, ಸಹಕಾರಿ ಆಗಿರ್ತಕ್ಕಂಥದ್ದು. ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ, ದೇಶದ ಮೊದಲ ಮಾನವ ಸಹಿತ ಬಾಹ್ಯಾಕಾಶ ಕಾರ್ಯಾಚರಣೆಗೆ ಎಷ್ಟು ಗಗನಯಾನಿಗಳನ್ನ ಆಯ್ಕೆ ಮಾಡಲಾಗಿದೆ? ವೆರಿ ಇಂಪಾರ್ಟೆಂಟ್. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ 4. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡ್ರಿ, ನಾನು ಇದು ರಾಮನ್ ಪರಿಣಾಮವನ್ನು ಹೇಳಿರ್ತಕ್ಕಂಥದ್ದು ಇದು ನಿಮಗೆ KS ಎಕ್ಸಾಮಿನೇಷನ್ ಪೇಪರ್ 2ಗೆ ಹೆಲ್ಪ್ ಆಗುತ್ತೆ. ಅರ್ಥ ಆಯ್ತಾ? ಕರೆಂಟ್ ಅಫೇರ್ಸ್ ಪೇಪರ್ 2ಗೆ ಅಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ವಿಭಾಗದಲ್ಲಿ ಇದು ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ತದನಂತರದಲ್ಲಿ ಈ ಪ್ರಶ್ನೆನೂ ಕೂಡ ನಿಮಗೆ KS ಎಕ್ಸಾಮಿನೇಷನ್ಗೆ ಪೇಪರ್ 2ಗೆ ಹೆಲ್ಪ್ ಆಗುತ್ತೆ. ಅರ್ಥ ಆಯ್ತಾ? ಪೇಪರ್ 2 ಅಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ನಿಮಗೆ ಏನಿದೆ ಸಿಲೆಬಸ್ ಇದೆ, ಸೊ ಅದಕ್ಕೆ ಏನಾಗುತ್ತೆ, ಇದು ಹೆಲ್ಪ್ ಆಗುತ್ತೆ. ನೋಡಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ದೇಶದ ಮೊದಲ ಮಾನವ ಸಹಿತ ಬಾಹ್ಯಾಕಾಶ ಕಾರ್ಯಾಚರಣೆಗೆ ಆಯ್ಕೆಯಾಗಿರುವ 4 ಗಗನಯಾನಿಗಳು ಹೆಸರುಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಕಟವನ್ನ ಮಾಡಿದ್ದಾರೆ. ತಮ್ಮೆಲ್ಲರ ಗೊತ್ತಿರುವ ಹಾಗೆ ಭಾರತ ಏನ್ ಮಾಡ್ತಾ ಇದ್ರೆ ಮಾನವ ಸಹಿತ ಬಾಹ್ಯಾಕಾಶ ಕಾರ್ಯಾಚರಣೆಯನ್ನ ಕೈಗೊಳ್ತಾ ಇದೆ. ಸೊ ಅದಕ್ಕೋಸ್ಕರ 4 ಜನ ಗಗನಯಾನಿಗಳನ್ನ ಏನ್ ಮಾಡಿದ್ರೆ ಆಯ್ಕೆ ಮಾಡಲಾಗಿದೆ. ಸೊ ಪ್ರಧಾನಿ ನರೇಂದ್ರ ಮೋದಿ ಅವರು ಏನ್ ಮಾಡಿದ್ರೆ ಅವ್ರ ಹೆಸರುಗಳನ್ನ ಕೂಡ ಏನ್ ಮಾಡಿದ್ರೆ ಪ್ರಕಟವನ್ನ ಮಾಡಿರ್ತಕ್ಕಂಥದ್ದು. 4 ಗಗನಯಾನಿಗಳು ವಾಯುಪಡೆ ಗ್ರೂಪ್ ಕ್ಯಾಪ್ಟನ್ ಪ್ರಶಾಂತ ಬಾಲಕೃಷ್ಣನ್ ನಾಯರ್ ಅವರು, ಇನ್ನು ಅಂಗದ ಪ್ರತಾಪ್ ಅವರು, ಅಜಿತ್ ಕೃಷ್ಣನ್ ಅವರು, ವಿಂಗ್ ಕಮಾಂಡರ್ ಶುಭಾಂಶು ಶುಕ್ಲಾ ಅವರು. ಅರ್ಥ ಆಯ್ತಾ? ಇವ್ರ ಹೆಸರನ್ನ ತಮ್ಮ ತಲೆಯಲ್ಲಿ ಅಚ್ಚಳವಾಗಿ ಉಳಿಬೇಕು. ಅರ್ಥ ಆಯ್ತಾ? ಶುಭಾಂಶು ಶುಕ್ಲಾ ಅಂತಕ್ಕಂಥವ್ರು ಒಬ್ರು, ಇನ್ನು ಅಜಿತ್ ಕೃಷ್ಣನ್ ಅಂತಕ್ಕಂಥವ್ರು ಒಬ್ರು, ಅಂಗದ ಪ್ರತಾಪ್ ಅಂತಕ್ಕಂಥವ್ರು ಒಬ್ರು, ಇನ್ನ ಪ್ರಶಾಂತ್ ಬಾಲಕೃಷ್ಣನ್ ಅಂತಕ್ಕಂಥವ್ರು. ಒಟ್ಟಾರೆಯಾಗಿ 4 ಗಗನಯಾನಿಗಳನ್ನ ಈಗಾಗಲೇ ಏನ್ ಮಾಡಲಾಗಿದೆ, ಆಯ್ಕೆಯನ್ನ ಮಾಡಲಾಗಿದೆ. ನೋಡಿ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ, ಶುಚಿ ಯೋಜನೆಯು ಯಾರಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೊದಲನೇ ಆಪ್ಷನ್, ಇದು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾರ್ಯಕ್ರಮ, ಒನ್ ಆಫ್ ದಿ ಸ್ಕೀಮ್ ಅಂತ ಹೇಳ್ತೀವಿ. ನೋಡ್ರಿ ಇದು ನಿಮಗೆ ಒಂದು KS ಎಕ್ಸಾಮಿನೇಷನ್ದಲ್ಲಿ ಕರ್ನಾಟಕ ಕರೆಂಟ್ ಅಫೇರ್ಸ್ ದಟ್ ಇಸ್ ಪೇಪರ್ 2ಗೆ ಏನಾಗುತ್ತೆ, ಇದು ಹೆಲ್ಪ್ ಆಗುತ್ತೆ, ಇಂಪಾರ್ಟೆಂಟ್. ಸೊ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ನೋಡಿ, ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ 10 ರಿಂದ 18 ವರ್ಷದ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಸ್ಯಾನಿಟರಿ ನ್ಯಾಪ್ಕಿನ್ ವಿತರಣೆ ಮಾಡುವ ಶುಚಿ ಯೋಜನೆಗೆ ಕರ್ನಾಟಕ ಆರೋಗ್ಯ ಇಲಾಖೆ ಮರು ಚಾಲನೆಯನ್ನ ನೀಡಿದೆ. ಅರ್ಥ ಆಯ್ತಾ? 10 ರಿಂದ 18 ವರ್ಷದ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಸ್ಯಾನಿಟರಿ ನ್ಯಾಪ್ಕಿನ್ ಅನ್ನ ವಿತರಣೆ ಮಾಡತಕ್ಕಂಥ ಒಂದು ಯೋಜನೆ ಇದು. ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಪ್ರಾರಂಭವಾಗಿ ನಂತರ ಸ್ಥಗಿತಗೊಂಡಿದ್ದ ಈ ಒಂದು ಶುಚಿ ಯೋಜನೆ, ಅರ್ಥ ಆಯ್ತಾ, ಶುಚಿ ಯೋಜನೆ
ಮುಟ್ಟಿನಲ್ಲಿ ನೈರ್ಮಲ್ಯ ಯೋಜನೆಗೆ ಮರು ಚಾಲನೆ ನೀಡಲಾಗಿದೆ. ಆಯ್ತಾ, ಅಂದ್ರೆ ಅರ್ಥ ಗೊತ್ತಾಗ್ತಿದಾರಲ್ವಾ, ಎಲ್ಲರಿಗೂ ಗೊತ್ತಾಗುತ್ತಿದ್ದು. ಇನ್ನು 2013-14ರಲ್ಲಿ ಪ್ರಾರಂಭವಾದ ಶುಚಿ ಯೋಜನೆಯು ಆರಂಭದಲ್ಲಿ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿತ್ತು. ಆದರೆ ಕೇಂದ್ರವು 2015-16ನೇ ಸಾಲಿನಿಂದ ಈ ಯೋಜನೆಯನ್ನ ಕೈಗೊಳ್ಳುವಂತೆ ರಾಜ್ಯಗಳಿಗೆ ಸೂಚಿಸಿತ್ತು. 2013-14ರಲ್ಲಿ ಏನಿದು ಪ್ರಾರಂಭ ಆಗಿತ್ತು ಈ ಸ್ಕೀಮು, ಅವಾಗ ಏನಾಗಿತ್ತು ಅಂದ್ರೆ ಇಟ್ ಇಸ್ ಒನ್ ಆಫ್ ದಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಇತ್ತು. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ನಿಮಗೆ ಈಗಾಗಲೇ ನಾನು ವಿಡಿಯೋದಲ್ಲಿ ಸುಮಾರು ಬಾರಿ ಹೇಳಿದ್ದೀನಿ. ಅರ್ಥ ಆಯ್ತಾ. ಇಲ್ಲಿ ಏನಿರುತ್ತೆ ಅಂದ್ರೆ ಒಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಬರುತ್ತೆ, ಇನ್ನೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಬರುತ್ತೆ, ಇನ್ನೊಂದು ಸ್ಟೇಟ್ ಸ್ಕೀಮ್ ಅಂತ ಬರುತ್ತೆ. ಸೊ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅರ್ಥ ಆಯ್ತಾ, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಈ ಒಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಲ್ಲಿ ಇಂಪ್ಲಿಮೆಂಟೇಷನ್ ಅರ್ಥ ಆಯ್ತಾ, ಕರೆಕ್ಟಾಗಿ ಕೇಳಿಸಬೇಕು. ಇಂಪ್ಲಿಮೆಂಟೇಷನ್ ತದನಂತರದಲ್ಲಿ ಫಂಡಿಂಗು ಇವೆರಡೂ ಮಾಡೋದು ಯಾವ್ದಾಗುತ್ತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಮಾಡುತ್ತೆ. ಅರ್ಥ ಆಯ್ತಾ, ಸೆಂಟ್ರಲ್ ಗೌರ್ಮೆಂಟ್. ಇನ್ನು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಲ್ಲಿ ಇದರಲ್ಲಿ ಇಂಪ್ಲಿಮೆಂಟೇಷನ್ ಯಾವ್ದು ಮಾಡುತ್ತೆ, ಸ್ಟೇಟ್ ಗೌರ್ಮೆಂಟ್ ಮಾಡುತ್ತೆ. ಇಂಪ್ಲಿಮೆಂಟೇಷನ್ ಸ್ಟೇಟ್ ಗೌರ್ಮೆಂಟು. ಇನ್ನು ಫಂಡಿಂಗ್ ಮಾಡಬೇಕಾದ್ರೆ ಫಂಡಿಂಗು ಇದರಲ್ಲಿ ಸ್ಟೇಟ್ ಗೌರ್ಮೆಂಟು ಪ್ಲಸ್ ಏನಂದ್ರೆ ಸೆಂಟ್ರಲ್ ಗೌರ್ಮೆಂಟು. ಬಟ್ ಈ ಫಂಡಿಂಗ್ ಏನಾಗಿದೆ ಅಂದ್ರೆ ವೇರಿಯೇಷನ್ ಇರುತ್ತೆ. ಈಶಾನ್ಯ ರಾಜ್ಯಗಳಿಗೆ, ತದನಂತರದಲ್ಲಿ ಇನ್ಯಾವುದಂದ್ರೆ ಮತ್ತೆ ಮುಖ್ಯ ಉಳಿದ ರಾಜ್ಯಗಳಿಗೆ. ಸೊ ಈಶಾನ್ಯ ರಾಜ್ಯಗಳಿಗೆ ಇದು 90:10 ಇರುತ್ತೆ. ಅರ್ಥ ಆಯ್ತಾ, ಈ ಥರ ಇರುತ್ತೆ. ಇನ್ನು ಈ ಒಂದು ಇತರ ರಾಜ್ಯಗಳಿಗೆ ಎಷ್ಟಿರುತ್ತೆ ಅಂತಕ್ಕಂಥದ್ದು ಕಮೆಂಟ್ ಮಾಡಿ. ಸ್ವಲ್ಪ ನನಗೆ ಅದು ಏನಾಗಿದೆ ಅಂದರೆ ಮಿಸ್ಟೇಕ್ ಅಂದರೆ ಮರ್ತೋಗಿದೆ, ನೀವು ಕಮೆಂಟ್ ಮಾಡಿ. ಮತ್ತು ಇದು ಏನಂದರೆ ಕೆಲವೊಂದು ಎಲ್ಲ ಯೋಜನೆಗಳು ಇಷ್ಟೇ ಇರುತ್ತಂತಲ್ಲ, ಬೇರೆ ಯೋಜನೆಗಳಿಗೆ ಬೇರೆ ಬೇರೆ ಇರುತ್ತೆ. ಅರ್ಥ ಆಯ್ತಾ. ಯೂಶ್ವಲಿ ಎಷ್ಟಿರುತ್ತೆ ಅನ್ನೋದು ಕಮೆಂಟ್ ಮಾಡಿ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಅಧಿಕ ವರ್ಷವು ಎಷ್ಟು ದಿನಗಳನ್ನು ಒಳಗೊಂಡಿರುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಮೂರನೇ ಆಪ್ಷನ್ 366 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಸೊ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇಲ್ಲೇನಂದ್ರೆ ಅಂದರೆ ಇದು ಎಲ್ಲ ಜಿಯೋಗ್ರಾಫಿಯಲ್ಲಿ ಬರ್ತಕ್ಕಂಥ ಒಂದು ಕಾನ್ಸೆಪ್ಟು. ಜಿಯೋಗ್ರಾಫಿಯಲ್ಲಿ ಕಾನ್ಸೆಪ್ಟ್ ನಾನು ಸಿಂಪಲ್ ಆಗಿ ನಿಮಗೆ ಒಂದು ಬಾರಿ ಇಲ್ಲಿ ರಿವೈಸ್ ಮಾಡ್ತೀನಿ. ಏನಂದರೆ ಈಗ ಏನಂದರೆ ಸೂರ್ಯ ಇದ್ದಾನೆ, ಒಂದು ಸೋಲಾರ್ ಸಿಸ್ಟಮ್ ಅಂತಕ್ಕಂಥದ್ದಿದೆ. ಈ ಒಂದು ಸೋಲಾರ್ ಸಿಸ್ಟಮ್ಗೆ ಏನಂದರೆ ಗ್ರಹಗಳು ಸುತ್ತಾ ಇದ್ದಾವೆ. ಮೊದಲು 9 ಗ್ರಹಗಳಿದ್ದು ಈಗ 8 ಗ್ರಹಗಳಿದ್ದಾವೆ. ಆ 8 ಗ್ರಹಗಳಲ್ಲಿ ನಮ್ಮ ಭೂಮಿ ಕೂಡ ಒಂದು. ಭೂಮಿ ತನ್ನ ಸುತ್ತ ತಾನೇ ಸುತ್ತಿದ್ರೆ ಅದಕ್ಕೆ ನಾವೇನು ಕರಿತೀವಿ, ರೊಟೇಷನಲ್ ಪೀರಿಯಡ್ ಅಂತ ಕರಿತೀವಿ. ಅರ್ಥ ಆಯ್ತಾ, ರೊಟೇಷನಲ್ ಪೀರಿಯಡ್, ಭ್ರಮಣ ಅವಧಿ ಅಂತ ಹೇಳ್ತೀವಿ. ಸೊ ಭೂಮಿ ಸೂರ್ಯನ ಸುತ್ತ ಸುತ್ತೋದಕ್ಕೆ ಅದಕ್ಕೆ ಹೇಳ್ತೀವಿ ಪರಿಭ್ರಮಣೆ ಅಂತ ಕರಿತೀವಿ. ರೆವಲ್ಯೂಷನ್ ಅಂತ ಹೇಳ್ತೀವಿ ಕನ್ನಡದಲ್ಲಿ, ರೆವಲ್ಯೂಷನ್ ಅಂತ ಹೇಳ್ತೀವಿ. ಸೊ ಭೂಮಿ ಸೂರ್ಯನ ಸುತ್ತಾಕ ಅಪ್ರಾಕ್ಸಿಮೇಟ್ಲಿ 365 ದಿನ 6 ಅವರ್ ತಗೋತ್ತೆ. ನಾನು ಅಪ್ರಾಕ್ಸಿಮೇಟ್ಲಿ ಹೇಳ್ತಾ ಇದ್ದೀನಿ, 6 ಅವರ್ ತಗೋತ್ತೆ. 365 6 ಗಂಟೆ. ಸೊ ಈ 6 ಗಂಟೆಯನ್ನು ನಾವು ಕ್ಯಾಲ್ಕುಲೇಟ್ ಮಾಡಲ್ಲ. ಯೂಶ್ವಲ್ ಇಯರ್ದಲ್ಲಿ 365 ಇರುತ್ತೆ. ಈ 6 ಅವರ್ ಪ್ಲಸ್ 6 ಅವರ್ ಪ್ಲಸ್ 6 ಅವರ್ ಪ್ಲಸ್ 6 ಅವರ್ 4 ವರ್ಷಕ್ಕೆ ಒಂದು ಬಾರಿ ಕೊಡ್ಸಾಗ ಏನಾಗುತ್ತೆ, 4 ವರ್ಷಕ್ಕೆ ಒಂದು ಬಾರಿ ಇದು 1 ಡೇ ಆಗುತ್ತೆ. ಅರ್ಥ ಆಯ್ತಾ. 6 ಅವರ್ ಪ್ಲಸ್ 4 ಬಾರಿ ಮಾಡಿದ್ರೆ 1 ಡೇ ಆಗುತ್ತೆ. ಆ 1 ಡೇ ಏನಾಗುತ್ತೆ, ಎಕ್ಸ್ಟ್ರಾ ಬರುತ್ತೆ 4 ವರ್ಷಕ್ಕೆ. ಸೊ ಅದಕ್ಕೆ ನಾವೇನು ಕರಿತೀವಿ ಅಂದರೆ ಅಧಿಕ ವರ್ಷ ಅಂತ ನಾವು ಹೇಳ್ತೀವಿ. ಅಂದರೆ ಅಧಿಕ ವರ್ಷ ಯಾವುದಂದ್ರೆ ಯಾವ ವರ್ಷವು 4ರಿಂದ ಭಾಗ ಆಗುತ್ತೆ ಅದು ಒಂದು. ಇನ್ನೊಂದು ಅದು ಶತವರ್ಷ ಇತ್ತಂದರೆ 400ರಿಂದ. ಅರ್ಥ ಆಯ್ತಾ. ಶತಕ ವರ್ಷವಿದ್ದರೆ 400ರಿಂದ ಭಾಗ ಹೋಗಬೇಕು. ಇನ್ನು ಶತಕ ವರ್ಷ ಇರದೇ ಇದ್ದರೆ ಅದು 4ರಿಂದ ಭಾಗ ಹೋಗಬೇಕು. ಅಂಥ ವರ್ಷವನ್ನ ನಾವು ಅಧಿಕ ವರ್ಷ ಅಂತ ಹೇಳ್ತೀವಿ. ಅಧಿಕ ವರ್ಷ ಇದು ಏನಂದ್ರೆ 4 ವರ್ಷಕ್ಕೆ ಒಂದು ಬಾರಿ ಬರುತ್ತೆ. ಯಾಕೆ ಅಧಿಕ ವರ್ಷ ಅಂದ್ರೆ ಭೂಮಿ ಸೂರ್ಯನ ಸುತ್ತುವಾಗ 365 ದಿನ 6 ಗಂಟೆ ಸಮಥಿಂಗ್ ಮೇಲ್ಗಡೆ ತಗೋತ್ತೆ. ಅದರ ಮತ್ತೆ ನಕ್ಷತ್ರ ದಿನ ಅದನ್ನು ನಿಮಗೆ ಅಷ್ಟು ಡೆಪ್ತ್ ಹೋಗ್ತಲ್ಲ, ಸಿಂಪ್ಲಿಫೈಡ್ ಅಲ್ಲಿ ಹೇಳ್ತಾ ಇದ್ದೀನಿ. ಸೊ 365 ದಿನ 6 ಗಂಟೆ ತೆಗೆದುಕೊಳ್ಳುತ್ತೆ. ಸೊ ಈ 6 ಗಂಟೆ ಒಂದು 4 ವರ್ಷಕ್ಕೆ 4 ವರ್ಷಕ್ಕೆ ನಾವು ಇದು ಮಾಡಿದಾಗ ಅದು 1 ಡೇ ಆಗುತ್ತೆ. 4 ವರ್ಷಕ್ಕೆ 1 ಡೇ ಎಕ್ಸ್ಟ್ರಾ ಬರುತ್ತೆ. ಅದಕ್ಕೆ ನಾವು ಅಧಿಕ ವರ್ಷ ಅಂತ ನಾವು ಹೇಳ್ತೀವಿ. ಅರ್ಥ ಆಯ್ತಾ. ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ನೋಡಿ, 2024ನೇ ಸಾಲಿನ 2024 ಪ್ರತಿ 4 ವರ್ಷಕ್ಕೊಮ್ಮೆ ಬರೋ ಅಧಿಕ ವರ್ಷವಾಗಿದೆ. ಅರ್ಥ ಆಯ್ತಾ. 2024ನೇ ವರ್ಷ 4 ವರ್ಷಕ್ಕೆ ಒಮ್ಮೆ ಬರೋ ಒಂದು ಅಧಿಕ ವರ್ಷ. ಈ 2024 ಅಂತಕ್ಕಂಥದ್ದು ಇದು ಏನಂದ್ರೆ ಎದರಿಂದ ಡಿವೈಡ್ ಆಗುತ್ತೆ, 4ರಿಂದ ಡಿವೈಡ್ ಆಗ್ತಕ್ಕಂಥದ್ದು. ಇದು ನಾನ್ ಸೆಂಚುರಿ ಇಯರ್. ಅರ್ಥ ಆಯ್ತಾ. ನಾನ್ ಸೆಂಚುರಿ ಇಯರ್ ಇದರಿಂದ 4ರಿಂದ ಡಿವೈಡ್ ಆಗಬೇಕು. ಸೆಂಚುರಿ ಇಯರ್ ಇದ್ರೆ 400ರಿಂದ ಡಿವೈಡ್ ಆಗಬೇಕು. ಅಂಥದಕ್ಕೆ ನಾವು ಅಧಿಕ ವರ್ಷ ಅಂತ ಹೇಳ್ತೀವಿ. ಫೆಬ್ರವರಿ ತಿಂಗಳಲ್ಲಿ 28 ದಿನಗಳ ಬದಲಾಗಿ 29 ದಿನಗಳಿವೆ. ಈಗಾಗಲೇ ಹೇಳಿದ್ದೀನಿ. ಇದರ ಪರಿಣಾಮ ವರ್ಷದ ದಿನಗಳ ಸಂಖ್ಯೆ 365 ಬದಲಾಗಿ 366 ದಿನಗಳು ಇರ್ತಾವ. ಅಧಿಕ ವರ್ಷ ಅಂದ್ರೆ ಏನಂದ್ರೆ ಸಾಮಾನ್ಯವಾಗಿ ಭೂಮಿಯನ್ನು ಸೂರ್ಯನ ಸುತ್ತಲೂ 365 ದಿನಗಳು ಮತ್ತು 6 ಗಂಟೆಗಳು ತೆಗೆದುಕೊಳ್ಳುತ್ತದೆ. ಈಗಾಗಲೇ ನಿಮಗೆ ನಾನು ಹೇಳಿದ್ದೀನಿ.
ಇಲ್ಲಿ ಮತ್ತೆ ಅಂದ್ರೆ ಸ್ಟಾರ್ ಡೇ ಅಂತ ಬರ್ತದ, ಸೋಲಾರ್ ಅವರ್ ಡೇ, ಮತ್ತು ಬೇರೆ ನಕ್ಷತ್ರಿಕ ದಿನ ಅಂತ ಬರ್ತದ. ಅವೆಲ್ಲ ನಿಮಗೆ ಜಿಯೋಗ್ರಾಫಿಯಲ್ಲಿ ಬರ್ತಕ್ಕಂಥ ಕಾನ್ಸೆಪ್ಟ್ಸು. ಬಟ್ ಇಲ್ಲಿ ಕರೆಂಟ್ ಅಫೇರ್ಸ್ ಲಿಂಕ್ ಮಾಡಿ ನಿಮಗೆ ನಾನು ಒಂದು ಅದಕ್ಕೆ ಲಿಂಕ್ ಮಾಡೋ ಪ್ರಯತ್ನವನ್ನು ಪಡ್ತಾ ಇದ್ದೀನಿ. ಈ 6 ಚಿಲ್ಲರೆ ಹೆಚ್ಚುವರಿ ಗಂಟೆಗಳನ್ನು ಒಟ್ಟುಗೂಡಿಸಿ 4 ವರ್ಷಕ್ಕೊಮ್ಮೆ ಇನ್ನೊಂದು ದಿನವೆಂದು ಪರಿಗಣಿಸುತ್ತೇವೆ. ಆ ವರ್ಷವನ್ನೇ ನಾವು ಅಧಿಕ ವರ್ಷ ಅಂತ ಹೇಳ್ತೀವಿ. ಯಾವಾಗ ಸೇರ್ಪಡಿಸಲಾಗುತ್ತದೆ ಅಂತಕ್ಕಂಥದ್ದಂದ್ರೆ, ಪ್ರಪಂಚದ ಬಹುತೇಕ ರಾಷ್ಟ್ರಗಳಲ್ಲಿ ಚಾಲ್ತಿಯಲ್ಲಿರುವ ಒಂದು ಕ್ಯಾಲೆಂಡರ್ ಯಾವುದಾದ್ರೆ ಗ್ರೆಗೋರಿಯನ್ ಕ್ಯಾಲೆಂಡರ್ನ ಬಳಸ್ತಾ ಇದ್ದೀವಿ. ಅಲ್ಲಿ ಒಂದು ಹೆಚ್ಚಿನ ದಿನವನ್ನು 4ರಿಂದ ಸಮವಾಗಿ ಭಾಗಿಸಲ್ಪಡುವ ವರ್ಷಗಳಲ್ಲಿ ಬರುವ ಫೆಬ್ರವರಿ ತಿಂಗಳಲ್ಲಿ ಸೇರ್ಪಡಿಸಲಾಗುತ್ತೆ. ಅರ್ಥ ಆಯ್ತಾ? ಫೆಬ್ರವರಿ ತಿಂಗಳಲ್ಲಿ ಇದೇನು ಮಾಡ್ತೀವಿ, ನಾವು ಸೇರ್ಪಡೆ ಮಾಡ್ತೀವಿ. ಇಲ್ಲಿ ಗ್ರೆಗೋರಿಯನ್ ಕ್ಯಾಲೆಂಡರ್ ವೈಡ್ಲಿ ಯೂಸ್ಡ್ ಕ್ಯಾಲೆಂಡರ್ ಇದೊಂದು. ಆದರೆ ಶತಮಾನದ ವರ್ಷಗಳಿಗೊಮ್ಮೆ, ಅಂದರೆ 00 ಇಂದ ಕೊನೆಯಾಗುವ 4ರಿಂದ ಭಾಜನವಾಗುವುದಾದರೂ ಸಹ ಅವು 4ರಿಂದ ಭಾಗಿಸಲ್ಪಟ್ಟಾಗ ಮಾತ್ರ ಅವುಗಳಿಗೆ ಅಧಿಕ ದಿನಗಳೆಂದು ಹೆಸರಿಸಲಾಗುತ್ತೆ. ಹೀಗಾಗಿ 1400, 2000 ಮತ್ತು 2400 ಅಧಿಕ ವರ್ಷಗಳೆನಿಸಿಕೊಂಡರೆ 1700 ಮತ್ತು 1800, 1900 ಮತ್ತು 2100 ವರ್ಷಗಳು ಅಧಿಕ ವರ್ಷಗಳನ್ನೆನಿಸಿಕೊಂಡಿಲ್ಲ. ನಾನು ಸಿಂಪಲ್ ಆಗಿ ನಿಮಗೆ ಹೇಳ್ತೀನಿ ಅಂದರೆ, ಇವೆಲ್ಲ ಏನಂದರೆ 1600, ತದನಂತರದಲ್ಲಿ 2000, ಆಮೇಲೆ 2400, ಇವೆಲ್ಲ ಏನಂದರೆ ಸೆಂಚುರಿ ಇಯರು. ಅರ್ಥ ಆಯ್ತಾ? ನಾನು ಹೇಳ್ತಾ ಇದ್ದೀನಿ ಸೆಂಚುರಿ ಇಯರ್. ಈ ಸೆಂಚುರಿ ಇಯರ್ ಇದ್ದಾಗ ನಾನೇನು ಹೇಳಿದೆ, ಅದು 400ರಿಂದ ಡಿವೈಡ್ ಆಗಬೇಕು. ಅರ್ಥ ಆಯ್ತಾ? 400ರಿಂದ ಡಿವೈಡ್ ಆಗಬೇಕು. 1600 ಡಿವೈಡೆಡ್ ಬೈ 400 ಡಿವೈಡ್ ಮಾಡಿ ಏನಾಗುತ್ತೆ, 2 ಆಯ್ತಿದ್ದು 4 1 4 4 16 ಆಯ್ತಾ? ಡಿವೈಡ್ ಆಯಿತು, ಸಂಪೂರ್ಣವಾಗಿ ಹೋಯ್ತು. ಅದು ಒಂದು ಅಧಿಕ ವರ್ಷ. ಸಪೋಸ್ ನಾವು 1700 ತೆಗೆದುಕೊಂಡಾಗ ಇದು 400ರಿಂದ ಡಿವೈಡ್ ಮಾಡ್ತಾ ಹೋದಾಗ 400ರಿಂದ ಡಿವೈಡ್ ಆಗಲ್ಲ. ಬಟ್ ಅದೇ ನಾವು 1700 ತಗೊಂಡು 4ರಿಂದ ಡಿವೈಡ್ ಮಾಡಿದ್ರೆ ಇದು ಡಿವೈಡ್ ಆಗುತ್ತೆ. ಬಟ್ ಇಟ್ ಇಸ್ ನಾಟ್ ಎ ಲೀಪ್ ಇಯರ್. ಅರ್ಥ ಆಯ್ತಾ? ಇದು ಒಂದು ಅಧಿಕ ವರ್ಷ ಅಲ್ಲ. ಯಾಕಂದರೆ 1700 ಅಂತಕ್ಕಂಥದ್ದು ಒಂದು ಸೆಂಚುರಿ ಇಯರ್ ಇದ್ದರೆ ಕಂಪಲ್ಸರಿ 400ರಿಂದ ಡಿವೈಡ್ ಆಗಬೇಕು. ಇರ್ರೆಸ್ಪೆಕ್ಟಿವ್ 4ರಿಂದ ಡಿವೈಡ್ ಆದರೂ ಕೂಡ ಅದಕ್ಕೆ ನಾವು ಅಧಿಕ ವರ್ಷ ಅಂತ ಆಗಲ್ಲ. ನಾನು ಹೇಳ್ತಾ ಇದ್ದೀನಿ ಸ್ಪಷ್ಟವಾಗಿ, ಸೆಂಚುರಿ ಇಯರು 400ರಿಂದ ಡಿವೈಡ್ ಆದಾಗ ಮಾತ್ರ ಅದನ್ನು ನಾವು ಅಧಿಕ ವರ್ಷ ಅಂತ ಹೇಳ್ತೀವಿ. ಇನ್ನು ನಾನ್ ಸೆಂಚುರಿ ಇಯರು 4ರಿಂದ ಡಿವೈಡ್ ಆಗೇ ಆಗುತ್ತೆ. ಅಂಥವಕ್ಕೆ ನಾವು ಅಧಿಕ ವರ್ಷ ಅಂತ ಹೇಳ್ತೀವಿ. ಯಾವುದೇ ಕನ್ಫ್ಯೂಷನ್ ಇಲ್ಲ, ಎಲ್ಲರಿಗೂ ಕ್ಲಿಯರ್ ಆಗಿದೆ ಅಂತ ಐ ಹೋಪ್. ನೋಡಿ, ನೆಕ್ಸ್ಟ್ ಮೊದಲನೇ ಪ್ರಶ್ನೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಪೆಲೆಟಿ ಟಿಯೋ ಯಾವ ದೇಶದ ಹೊಸ ಪ್ರಧಾನಮಂತ್ರಿಯಾಗಿದ್ದಾರೆ ಅಂದರೆ ತುವಾಲು ಅಂತಕ್ಕಂಥದ್ದು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಒಂಥರ ಉಪಕ್ರಮ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ, ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಪ್ರಾಣಿ ಕಲ್ಯಾಣ. 2ನೇ ರಾಜ್ಯ ಮಟ್ಟದ ತೆಹರಿ ಸಮೃದ್ಧಿ ಉತ್ಸವ ಎಲ್ಲಿ ಉದ್ಘಾಟಿಸಲಾಯಿತು ಅಂತ ಪ್ರಶ್ನೆ ಕೇಳಿದರೆ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಗರ್ತಲಾ. ಯಾವ ರಾಜ್ಯ ಸರ್ಕಾರವು ಮುಸ್ಲಿಂ ವಿವಾಹ ಮತ್ತು ವಿಚ್ಛೇದನ ನೋಂದಣಿ ಕಾಯ್ದೆ 1935 ರದ್ದುಗೊಳಿಸಲು ನಿರ್ಧರಿಸಿದೆ ಅಂತ ಪ್ರಶ್ನೆ ಕೇಳಿದರೆ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಸ್ಸಾಮು. ಇಂಪಾರ್ಟೆಂಟು. ರಾಷ್ಟ್ರೀಯ NGO ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದರೆ, ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಫೆಬ್ರವರಿ 28, NGO ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಸೊ ಇವತ್ತಿಗೆ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್. ಟೇಕ್ ಬಾಯ್.